ಒಂದು ಸಿಸ್ಟಮ್. ಓಕೆ, ಇವತ್ತು ಒಂದು ಹೆಲ್ತ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ನಾವು ತುಂಬ ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ. ಸೊ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ಈ ಕಂಪನಿ ಏನು, ಇದರ ಸಿಸ್ಟಮ್ ಏನು, ಸೊ ಈ ಪ್ರಾಡಕ್ಟ್ ಯಾವುದು, ಇದು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ಅರ್ಧ ಗಂಟೆ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗಾದ್ರೆ ಈ ಕಂಪನಿ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಈ ಕಂಪನಿ SMPL ಅಂತ, ಇ ಕಾಮರ್ಸ್ ಶಾಪಿಂಗ್ ಬಿಸ್ನೆಸ್. ಇದು ಈ ಆಪರೇಟ್ ಆಗೋದು ಪೂನಾದಿಂದ ಆಪರೇಟ್ ಆಗುತ್ತೆ. ಇದರ SMPL ಮೀನ್ಸ್ ಸುವರ್ಣ ವೇದ್ ಮಿಲಿಯನರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ರೂವಾರಿ ಡಾಕ್ಟರ್ ಸುಭಾಷ್ ನರೋಳೆ ಸರ್ ಅಂತ. ಇದರ ಕಾರ್ಪೊರೇಟ್ ಆಫೀಸ್ ಇರೋದು ಪೂನಾದಿಂದ, ಆದ್ರೆ ಇದು ಆಪರೇಟ್ ಆಗೋದು, ಇದರ ರಿಜಿಸ್ಟ್ರೇಷನ್ ಆಫೀಸು ಸತಾರಾದಲ್ಲಿದೆ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ ಲೀಗಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಇ ಕಾಮರ್ಸ್ ಬೇಕಾದಂತ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಳಗೊಂಡಿದೆ. ಹಾಗಾದ್ರೆ ಇವತ್ತು ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ SMPLದು ಒಂದು ಅದ್ಭುತವಾದ ಪ್ರಾಡಕ್ಟ್ಗಳಿದೆ. ಸೊ ಅದ್ಭುತ ಅಂದ್ರೆ ಅದ್ಭುತ, ವರ್ಲ್ಡ್ ಅಲ್ಲಿ ಸೊ ಯಾರು ಹುಡುಕಿದ್ರು ಈ ತರದ ಪ್ರಾಡಕ್ಟ್ ಸಿಗಲ್ಲ. ಆ ತರದೊಂದು ಸಪ್ಲಿಮೆಂಟರಿ ಪ್ರಾಡಕ್ಟ್. ಸೊ ಇದು ಯಾವುದು ಮೆಡಿಸಿನ್ ಅಲ್ಲ. ಸೊ ಅದ್ಭುತ ವ್ಯವಸ್ಥೆ ಇದು. ಯಾರು ಹೆಲ್ತ್ ಅನ್ನ ಇಷ್ಟಪಡ್ತಾರೆ, ಆಲ್ರೆಡಿ ಯಾರಿಗೆ 40 ವರ್ಷ ಆಗಿದೆಯೋ, ಸೊ ಅವರು ಹೆಲ್ತ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋಂಥವ್ರಿಗೆ ಸೊ ದಿ ಬೆಸ್ಟ್ ಪ್ರಾಡಕ್ಟ್. ಸೊ ನಾವು ಬೇಕಾದಷ್ಟು ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಪ್ರಾಡಕ್ಟ್ಗಳು ಕೇಳಿರ್ಬೋದು. ಅದರಲ್ಲಿ ದ ಸ್ಪೆಷಲಿ ಪ್ರಾಡಕ್ಟ್ ಇದು ಪ್ಯೂರ್ ಹರ್ಬ್ಸ್ ಅಂಡ್ ಎಕ್ಸ್ಟ್ರಾಕ್ಟ್. ಸೊ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್ ಐತಿ ಇದು. ಸೊ ಹಾಗಾದ್ರೆ ಇವತ್ತು ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಅರ್ಧ ಗಂಟೆ ತಿಳ್ಕೊಳ್ಳೋಣ. ಸೊ ಇಮ್ಯುನಿಟಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ರೋಗ ನಿರೋಧಕ ವ್ಯವಸ್ಥೆ ಅಥವಾ ರೋಗ ನಿರೋಧಕ ರಕ್ಷಣಾ ವ್ಯವಸ್ಥೆ ಅಂತ ಇರುತ್ತೆ ನಮ್ಮ ದೇಹದಲ್ಲಿ. ಬಹಳಷ್ಟು ಜನರಿಗೆ ಇಮ್ಯುನಿಟಿ ಪಾತ್ರ ಏನು, ಇಮ್ಯುನಿಟಿ ಯಾವ ರೇಂಜ್ಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಇಲ್ಲ. ಸೊ ಹಾಗಾಗಿ ಇವತ್ತು ಇಮ್ಯುನಿಟಿ ಎಷ್ಟು ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ 40 ವರ್ಷದ ನಂತರ. ಯಾಕಂದ್ರೆ ಆಫ್ಟರ್ 40 ಏನಾಗುತ್ತೆ, ಸೊ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ ದೇಹ. ಆಲ್ರೆಡಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಇಡೀ ವ್ಯವಸ್ಥೆ ಏನಿದೆ, ಈಗ ನಮ್ಮ ಮನೇಲಿ ಟಿವಿ ಇದೆ. ಟಿವಿ ಮೋಸ್ಟ್ ಇಂಪಾರ್ಟೆಂಟ್, ಅದಕ್ಕೆ ಒಂದು ಸ್ಟೆಪ್ಲೈಸರ್ ಅಳವಡಿಸಿರ್ತೀವಿ. ಸ್ಟೆಪ್ಲೈಸರ್ ಏನಕ್ಕೆ ಅಂದ್ರೆ, ಸೊ ಟಿವಿ ಪವರ್ ವೇರಿಯೇಷನ್ ಆದ್ರೆ ಟಿವಿ 2 ಬಾಳಾಗುತ್ತೆ ಅಂತ. ಹಾಗೇನೆ ದೇವರು ನಮಗೆ ಒಂದು ರಕ್ಷಣಾ ವ್ಯವಸ್ಥೆ, ಟಿವಿಗೆ ಸ್ಟೆಪ್ಲೈಸರ್ ಎಷ್ಟು ಇಂಪಾರ್ಟೆಂಟು, ಸೊ ಹಾಗೇನೆ ನಮ್ಮ ದೇಹಕ್ಕೆ ದೇವರು ಕೊಟ್ಟಿರುವಂತ ಒಂದು ವರ, ಒಂದು ಶಕ್ತಿ, ಒಂದು ರಕ್ಷಣಾ ವ್ಯವಸ್ಥೆ ಯಾವುದು ಅಂದ್ರೆ ಇಮ್ಯುನಿಟಿ, ರೋಗ ನಿರೋಧಕ ವ್ಯವಸ್ಥೆ. ಈ ಇಮ್ಯುನಿಟಿನ ಬಹಳ ಇಂಪಾರ್ಟೆಂಟು ನಾವು ಆಫ್ಟರ್ 40. ಸೊ 40 ವರ್ಷದ ನಂತರ ನಮಗೆ ಇದರ ಅವಶ್ಯಕತೆ ತುಂಬಾ ಇರುತ್ತೆ. ಸೊ ಹಾಗಾದ್ರೆ ಇಮ್ಯುನಿಟಿ ಯಾವ ರೇಂಜಿಗೆ ಇರಬೇಕು, ಇಮ್ಯುನಿಟಿ ಕಡಿಮೆ ಆದ್ರೆ ಏನ್ ಸಮಸ್ಯೆ ಆಗತ್ತೆ, ಇಮ್ಯುನಿಟಿನ ಯಾಕೆ ನಾವು ಸ್ಟ್ರಾಂಗ್ಲಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳ್ಕೊಂತ ಹೋಗೋಣ. ಹಾಗಾದ್ರೆ ತಡ ಮಾಡೋದ್ ಬೇಡ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಯಾಕೆ ಫೇಲ್ಯೂರ್ ಆಗ್ತಾ ಹೋಗುತ್ತೆ? ನಮ್ಮಲ್ಲಿ ಸಿಸ್ಟಮ್ ಅಂತ ಇದೆ. ಈಗ ದೇಹದ ವ್ಯವಸ್ಥೆ ಹೇಗಿದೆ, ಅನಾಟಮಿ ಫಿಸಿಯಾಲಜಿ ಅಂದ್ರೆ 11 ಟೈಪ್ ಆಫ್ ಸಿಸ್ಟಮ್ ಇದೆ. ಇಮ್ಯೂನ್ ಸಿಸ್ಟಮ್, ಮೆಟಬಾಲಿಕ್ ಸಿಸ್ಟಮ್, ಸರ್ಕ್ಯುಲೇಷನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಹೀಗೆ ಟೋಟಲಿ ದೇಹದ ವ್ಯವಸ್ಥೆ 11 ಮುಖ್ಯ ವ್ಯವಸ್ಥೆಗಳಿದೆ, ಮೇಜರ್. ಅದರಲ್ಲಿ ಮುಖ್ಯವಾದ ಒಂದು ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್. ಈ ಇಮ್ಯೂನ್ ಸಿಸ್ಟಮು ಅದು ಏನಾದ್ರೂ ವೀಕ್ ಆಯ್ತು ಅಂದ್ರೆ ನಾವು ಎಷ್ಟು ಸಮಸ್ಯೆ ಫೇಸ್ ಮಾಡ್ತಾ ಇದೀವಿ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಹಾಗಾಗಿ ಆ ಇಮ್ಯುನಿಟಿನ ನಾವು ಯಾಕೆ ಮ್ಯಾನೇಜ್ ಮಾಡಬೇಕು, ಯಾಕೆ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ವ್ಯವಸ್ಥೆ ದುರ್ಬಲ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಈಗ ಆಫ್ಟರ್ 40 ಯಾಕೆ 40 ವರ್ಷ ಆದ ನಂತರ ನಮಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ? ಸೊ ಮೋಸ್ಟ್ ಇಂಪಾರ್ಟೆಂಟು ಇಮ್ಯುನೈಸೇಷನ್, ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸಿಸ್ಟಮ್ ಅಲ್ಲಿ, ಒಂದು ವ್ಯವಸ್ಥೆ, ನಮ್ಮ ಆರೋಗ್ಯ ದೇಹ ಚೆನ್ನಾಗಿರ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಒಂದು 11 ತರ ವ್ಯವಸ್ಥೆಗಳಲ್ಲಿ ಅನ್ನೋದು ಚೆನ್ನಾಗಿರ್ಬೇಕು.
ಅದರಲ್ಲಿ ಒಂದು ಮುಖ್ಯ ಪಾತ್ರ, ಬಹುಮುಖ್ಯ ಪಾತ್ರ ವಹಿಸೋದು ಇಮ್ಯುನಿಟಿ. ಸೊ ಅಡಿಯಿಂದ ಮುಡಿವರೆಗೆ ಬಹಳ ನಮ್ಮ ರಕ್ಷಣಾ ವ್ಯವಸ್ಥೆ ಅಂತ ಏನ್ ಕರಿತೀವಿ, ಆ ವ್ಯವಸ್ಥೆ, ಈಗ ನಮ್ಮ ಬಾರ್ಡರ್ ಫೋರ್ಸ್ ಏನಿರುತ್ತೆ ಮಿಲಿಟರಿ ದೇಶಕ್ಕೆ, ಹಾಗೆ ನಮ್ಮ ದೇಹಕ್ಕೆ ರಕ್ಷಣಾ ವ್ಯವಸ್ಥೆನೇ ಇಮ್ಯುನಿಟಿ. ಸೊ ಅಲ್ಲಿ ಸೋಲ್ಜರ್ಸ್ ಎಷ್ಟು ಸ್ಟ್ರಾಂಗ್ ಇರ್ತಾರೋ, ಎಷ್ಟು ಸ್ಟ್ರಿಕ್ಟ್ಲಿ ಡಿಸಿಪ್ಲಿನ್ ಇರ್ತಾರೋ, ಹಾಗೆ ದೇಶ ಕಾಯೋಕೆ ಹೆಂಗಿರ್ತಾರ ಗಡಿ ಕಾಯೋಲಿಕ್ಕೆ, ಹಾಗೆ ದೇಹನ ಕಾಯಲಿಕ್ಕೆ ರೋಗ ನಿರೋಧಕ ವ್ಯವಸ್ಥೆ ಅಂತ ಇರುತ್ತಲ್ಲ, ಇದು ಬಹಳ ಇಂಪಾರ್ಟೆಂಟು. ಬಟ್ ಸಮಯ ಏನಾಗುತ್ತೆ, 40 ವರ್ಷ ಆದ ತಕ್ಷಣ ಸೊ ಬಹಳಷ್ಟು ಜನರಿಗೆ ವೀಕ್ ಆಗ್ತಾ ಬರುತ್ತೆ ಇಮ್ಯುನಿಟಿ. ಸೊ ಯಾಕೆ ವೀಕ್ ಆಗುತ್ತೆ ಅಂದ್ರೆ, ಈ ಏಜ್, ವಯಸ್ಸಾಗ್ತಾ ಬರ್ತಾ ಬರ್ತಾ ದುರ್ಬಲ ಆಗ್ತಾ ಬರುತ್ತೆ. ಈಗ ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ 60, 70 ವರ್ಷ, 80 ವರ್ಷ ಆದ್ರೂ ಇಮ್ಯುನಿಟಿ ಸ್ಟ್ರಾಂಗ್ ಇರೋದು. ಬಟ್ ಈಗ ಹಂಗಾಗಲ್ಲ. ಅವರು 80 ವರ್ಷ, 90 ವರ್ಷಕ್ಕೆ ಇರುವಂತ ರೋಗ ನಿರೋಧಕ ವ್ಯವಸ್ಥೆ ನಮಗೆ ಈಗ ಆಲ್ರೆಡಿ 20-30 ವರ್ಷಕ್ಕೆ ಫೇಲ್ಯೂರ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 40 ವರ್ಷಕ್ಕೆ, 40 ವರ್ಷ ಏನಾಗಿದೆ, ಎಲ್ಲರಿಗೂ ಏನಾಗುತ್ತೆ, ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಮ್ಯುನಿಟಿ ಕಡಿಮೆ ಆಗ್ಲಿಕ್ಕೆ ನಮಗೆ ನಾವು ತಿನ್ನೋಂಥ ಆಹಾರ ಜೊತೆಗೆ ನಮ್ಮ ನೀರು ಕುಡಿಯೋದಿಲ್ಲ ಸರಿಯಾಗಿ, ಮತ್ತೆ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ, ಮತ್ತು ಇವತ್ತಿನ ಪರಿಸರ ವಾತಾವರಣ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಪ್ರತಿಯೊಬ್ಬರು ಜೀವನ ಶೈಲಿ ಈಗ ಮಾಡರ್ನೇಟ್ ಆಗಿ ಹೋಗ್ಬಿಟ್ಟಿದೆ. ಹಿಂದೆ ನಮ್ಮ ತಾತ ಮುತ್ತಾದ್ರ ತರ ಈಗ ನಮ್ಮ ವ್ಯವಸ್ಥೆಗಳಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಜೀವನ ಶೈಲಿನ ನಾಗರಿಕತೆಗೆ ಏನು ಒಗ್ಗಿಸ್ಕೊಂಡಿದ್ವಿ, ಸೊ ಈ ಕಾರಣಕ್ಕೋಸ್ಕರ ಎಲ್ಲರೂ ಸ್ಟ್ರೆಸ್ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಇರ್ತೀವಿ, ಎಲ್ಲರೂ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಆರ್ಗಾನಿಕ್ ಕಡೆ ವಾಲ್ತಾ ಇರಲ್ಲ, ಜೊತೆಗೆ ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಸೊ ಜೊತೆಗೆ ಬಿಡಿ ಸಿಗರೇಟ್ ಸೇದೋದು, ಮತ್ತೆ ಡ್ರಿಂಕ್ಸ್ ಮಾಡೋದು. ಸೊ ಇವೆಲ್ಲ ಏನಾಗುತ್ತೆ, ಈ ಲೈಫ್ ಸ್ಟೈಲು, ಆಧುನಿಕ ಮಾಡರ್ನ್ ಲೈಫ್ ಸ್ಟೈಲು ಏನು ಅಡಾಪ್ಟ್ ಮಾಡ್ಕೊಂಡಿದೆ, ಇವು ರೋಗ ನಿರೋಧಕ ವ್ಯವಸ್ಥೆನ ಪ್ರತಿಬಂಧಕ ವ್ಯವಸ್ಥೆ. ಅದು ಟೋಟಲಿ ಬಾರ್ಡರ್ ಸೆಕ್ಯೂರಿಟಿ ತರ. ಅದು ಆ ಪ್ರತಿಬಂಧಕ ವ್ಯವಸ್ಥೆನೆ ಹಾಳಾಗ್ತಾ ಹೋಗುತ್ತೆ. ಹಾಗಾದ್ರೆ ಯಾಕೆ ಬೇಕು ಈ ಇಮ್ಯುನಿಟಿ ಅಂತ ಹೇಳಿದ್ರೆ, ಓಕೆ, ನಾವು ನೋಡ್ತಾ ಹೋಗೋಣ. ಇಲ್ಲಿ ಅನುವಂಶತೆ ಅಂತೀವಿ, ಅಂದ್ರೆ ಹೆರಿಡಿಟಿ ಅಥವಾ ಜೆನೆಟಿಕ್ ಅಂತ, ವಂಶಾವಳಿಯಿಂದ ಬರುವಂತ ರೋಗಗಳು ಬೈ ಜೀನ್ಸ್. ಈಗ ನಮ್ಮ ಅಪ್ಪನಿಂದ ಅಮ್ಮನಿಂದಲೇ 50-50 ಏನ್ ಜೀನ್ಸ್ ಬರುತ್ತೆ, ಆ ಜೀನ್ಸ್ ಇಂದಲೇ ರೋಗಗಳು ಬರ್ತಾವೆ, ಒಂದಿಷ್ಟು ಕಾಯಿಲೆಗಳು ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಅಲ್ಲಿ ಪ್ಲಸ್ ಮೈನಸ್, ಅಂದ್ರೆ ಒಳ್ಳೇದು ಬರುತ್ತೆ ಜೀನ್ಸ್ ಅಲ್ಲಿ, ಕೆಟ್ಟದ್ದು ಬರುತ್ತೆ. ಅದರಲ್ಲಿ ರೋಗಗಳು ಟ್ರಾನ್ಸ್ಫರ್ ಆಗ್ತಾವೆ ಆಟೋಮೆಟಿಕಲಿ, ಜೀನ್ಸ್ ಇಂದಲೇ ಬರ್ತು ಮಕ್ಕಳಿಗೆ ಇಂದ ಸ್ಟಾರ್ಟ್ ಆಗ್ತವೆ. ಅವು ಯಾವ ವಯಸ್ಸಿಗೆ, ಕೆಲವು ಚಿಕ್ಕ ವಯಸ್ಸಿಗೆನೆ ಬರುತ್ತೆ, ಎಫೆಕ್ಟ್ ಆಗತ್ತೆ, ಕೆಲವರು ದೊಡ್ಡವರಾದ್ಮೇಲೆ ಎಫೆಕ್ಟ್ ಆಗತ್ತೆ. ಜೀನ್ಸ್ ಇಂದ ಬರೋಂತ ಜೆನೆಟಿಕ್ ಡಿಸೀಸ್ ಅಂತ ಏನ್ ಕರಿತೀವಿ, ಅವು ಸುಮಾರು 450ಕ್ಕೂ ಹೆಚ್ಚು ಅನುವಂಶಿಕ ಕಾಯಿಲೆಗಳು ಅಂತ ಕರಿತೀವಿ. ಈ ಆಟೋಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ ಅವನ್ನ. ಈ ಅನುವಂಶಿಕ ಕಾಯಿಲೆಗಳು ನಮ್ಮ ದೇಶದಲ್ಲಿ 6 ತಲೆಮಾರಿಂದ ಬರುತ್ತೆ. ಈಗ ನಾವು ಚೆನ್ನಾಗಿದೀವಪ್ಪ, ನಾವು ಸ್ಟ್ರಾಂಗ್ ಇದೀವಿ ಅಂದ್ರೆ ನಮ್ಮ ತಾತ, ಅವ್ರ ತಾತಗೇನೋ ಹೆಲ್ತ್ ಇಶ್ಯೂ ಆಗಿತ್ತು ಅಂದ್ರೆ ಅದು ನಮ್ಮ ಮಕ್ಕಳಿಗೆ, ನಮಗೆ ಟ್ರಾನ್ಸ್ಫರ್ ಆಗತ್ತೆ. ಸೊ ಬೇರೆ ಕಂಟ್ರಿಯಲ್ಲಾದ್ರೆ 17 ತಲೆಮಾರಿನಿಂದಲೂ ಬರುತ್ತೆ. ಬಟ್ ನಮ್ಮ ದೇಶದಲ್ಲಿ ಪುಣ್ಯ 6 ತಲೆಮಾರಿಗೆ ಇಂದ ಬರ್ತಾ ಇದೆ ಜೆನೆಟಿಕ್ ಡಿಸೀಸ್ಗಳು. ಅಂತ ವಂಶಾವಳಿಯಿಂದ ಬರುವಂತ 450ಕ್ಕೂ ಹೆಚ್ಚು ಕಾಯಿಲೆಗಳು, ದೀರ್ಘಾವಧಿ ಕಾಯಿಲೆಗಳು ಯಾವಾಗ ಇವು ಸ್ಪ್ರೆಡ್ ಆಗ್ತವೆ ಅಂದ್ರೆ, ನಮಗೆ ಯಾವಾಗ ಇಮ್ಯುನಿಟಿ ವೀಕ್ ಆಗಿರತ್ತೋ, ಪೂರ್ತಿ ಲೋ ರೇಂಜ್ ಬರುತ್ತೋ, ಅವಾಗ 1 to 1 ಜೀನ್ಸ್ ಇಂದ ಬರುವಂತ ಕಾಯಿಲೆಗಳು ಇದ್ರೆ ನಮಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಮ್ಯುನಿಟಿ ನಮಗೆ ಸ್ಟ್ರಾಂಗ್ ಇಟ್ಕೊಳೋದು. ಯಾರಿಗೆ ಯಾವಾಗ ಜೀನ್ಸ್ ಇಂದ ಬಂದಿದೆ ರೋಗಗಳು ಗೊತ್ತಿರಲ್ಲ, ಯಾರಿಗೂ ಗೊತ್ತಿಲ್ಲ, ಅದು ಚೆಕ್ ಮಾಡಿಸಿರಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಆದ್ರೆ ಅದಕ್ಕೆಲ್ಲ ರಿಪೋರ್ಟ್ಗಳಿದೆ. ಬಟ್ ನಮ್ಮಲ್ಲಿ ಅಷ್ಟೊಂದು ಮೆಡಿಕಲ್ ಸಿಸ್ಟಮ್ಸ್ಗಳು ಇನ್ನೂ ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ, ಈಗ ಯಾರಿಗೆ ನಮ್ಮ ತಾತ ಮುತ್ತಾತರಿಗಿರುವಂತ ಕ್ಯಾನ್ಸರ್ ನಮಗೆ ಯಾವ ವಯಸ್ಸಿಗೆ ಸ್ಪ್ರೆಡ್ ಆಗತ್ತೆ, ಹಾರ್ಟ್ ಪ್ರಾಬ್ಲಮ್ ಯಾವಾಗ ಸ್ಪ್ರೆಡ್ ಆಗತ್ತೆ, ಸೊ ಅಥವಾ ನಮಗೆ ಬೇರೆ ಸ್ಟ್ರೋಕ್ ಆಗಿರ್ಬೋದು, ಅಥವಾ ಕ್ಯಾನ್ಸರ್ ಇರ್ಬೋದು, ಬೇರೆ ದೀರ್ಘಾವಧಿ ಕಾಯಿಲೆಗಳು ಅಂತ ಏನಿದಾವೆ, ಆ ತರದ್ದು 450ಕ್ಕೂ ಹೆಚ್ಚು ಕಾಯಿಲೆಗಳು ಯಾವಾಗ ನಮಗೆ ಸ್ಪ್ರೆಡ್ ಆಗ್ತವೆ ನಮಗೆ ಅಂದ್ರೆ, ಇಮ್ಯುನಿಟಿ ವೀಕ್ ಆಗಿದ್ದಾಗ.
ಇಸ್ ಮೋಸ್ಟ್ ಇಂಪಾರ್ಟೆಂಟು. ಹಾಗಾಗಿ ಇಮ್ಯುನಿಟಿ ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಇರಬೇಕು, ಸ್ಟ್ರಾಂಗ್ ಇಟ್ಕೋಬೇಕು ಯಾವಾಗ್ಲೂ. ಹಾಗಾದ್ರೆ ಇಲ್ಲಿ ಸಮಸ್ಯೆಗಳಿರೋದೇನು ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಸಮಸ್ಯೆ ಇದೆ. ಇವು ಜೀನ್ಸ್ ಇಂದ ಬರ್ತವೆ, 450ಕ್ಕೂ ಹೆಚ್ಚು ಕಾಯಿಲೆಗಳು. ಇನ್ನೊಂದಿಷ್ಟು ಸಮಸ್ಯೆ ಇದೆ ನಮಗೆ, ನಾವು ಮಾಡ್ಕೊಳ್ಳೋಂಥ ಕಾಯಿಲೆಗಳು ಇದಾವೆ. ಉದಾಹರಣೆ, ನಾವು ಈಗ ಎಚ್ ಐ ವಿ ಬಂದಿರುತ್ತೆ, ಅಥವಾ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ಮು, ಸೊ ಅಥವಾ ಕ್ಯಾನ್ಸರ್ ಬಂದಿದ್ರೆ, ಸೊ ಈ ಕಿಮಿಯೋಥೆರಪಿ, ರೇಡಿಯೋಥೆರಪಿ ಏನ್ ಕೊಡ್ತೀವಿ ಅವಾಗ, ಇವೆಲ್ಲವೂ ಲೈಫ್ ಸ್ಟೈಲ್ ಇಂದ ಈ ತರದ್ ಬಂದಾಗ್ಲೂ ನಮಗೆ ಫುಲ್ ವೀಕ್ ಆಗ್ಬಿಡತ್ತೆ ಇಮ್ಯುನಿಟಿ. ಅಂದ್ರೆ ನಮಗೆ ಎಷ್ಟೇ ಸ್ಟ್ರಾಂಗ್ ಆಗಿ ಇಮ್ಯುನಿಟಿ ಇದ್ರು, ಇವು ಕಿಮಿಯೋಥೆರಪಿ ಕೊಟ್ರೆ ಅಥವಾ HIV ಇದೆ ಅಂದ್ರೆ ಫುಲ್ ಲೋ ಆಗ್ತಾ ಬರುತ್ತೆ HIV ಅವ್ರಿಗೆ. ಕ್ಯಾನ್ಸರ್ ಇದ್ರು ಅಷ್ಟೇ, ಕ್ಯಾನ್ಸರ್ ಬಂದಿದೆ ಅಂದ್ರೆ ಆಟೋಮೆಟಿಕಲಿ ಇಮ್ಯುನಿಟಿ ಲೋ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಹಾಗಾಗಿ ಇವು ನಾವು ರೋಗಗಳಿಂದ ನಾವು ಮಾಡ್ಕೊಳಂತ ಕಾಯಿಲೆಗಳು. ಹಾಗಾದ್ರೆ ಇವು ಜೀನ್ಸ್ ಇಂದ ಬರೋಂತ ಕಾಯಿಲೆಗಳು ಸ್ಪ್ರೆಡ್ ಆಗ್ತವೆ. ಇನ್ನೊಂದಿಷ್ಟು ವೀಕ್ ಆಗೋದು ಲೋ ರೇಂಜ್ ಯಾವಾಗ ಬರುತ್ತೆ, ಸೊ ನಾವು HIV, ಕ್ಯಾನ್ಸರು, ಆ ತರದ್ದು ಮಾರಣಾಂತಿಕ ಕಾಯಿಲೆಗಳೇನಿರ್ತವೆ ಅವು ಬಂದಾಗ್ಲೂ ಇಮ್ಯುನಿಟಿ ಫುಲ್ ಆಗುತ್ತೆ. ಸೊ ಹೀಗಾಗಿ ಯಾವಾಗ ಯಾವ ರೋಗಗಳು ಬರುತ್ತೆ ಗೊತ್ತಿರಲ್ಲ. ಇನ್ನೊಂದಿಷ್ಟು ನಮಗೆ ಇಮ್ಯುನಿಟಿ ನಾವಾಗ ಮಾಡ್ಕೊಳೋದು ಯಾವಾಗ ಅಂದ್ರೆ ಸ್ಟಿರಾಯ್ಡ್ ಟ್ಯಾಬ್ಲೆಟ್ಸ್ಗಳು. ಏನು ಆಂಟಿಬಯೋಟಿಕ್ ಬಳಸ್ತಾರೆ, ಸ್ಟಿರಾಯ್ಡ್ ಬಳಸ್ತಾರೆ. ಅಲೋಪತಿ ಏನು ಹೈಯೆಸ್ಟ್ ಅಲೋಪತಿ ಜಾಸ್ತಿ ಬಳಸ್ತೀವಿ, ಸ್ಟಿರಾಯ್ಡ್ ಇದನ್ನ ಎಮರ್ಜೆನ್ಸಿ ಕೊಡೋಂಥದ್ದು. ಬಟ್ ಕೆಲವು ಕಡೆಗೆ ಅದು ತಪ್ಪು ಅಭಿಪ್ರಾಯದಿಂದ ಸೊ ತುಂಬಾ ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಸ್ಟಿರಾಯ್ಡ್ ಕೊಡೋದು. ಆ ಸ್ಟಿರಾಯ್ಡ್ ಇಂಜೆಕ್ಷನ್ ಆರ್ ಟ್ಯಾಬ್ಲೆಟ್ಸ್ ಅನ್ನ ನಾವು ಬಳಕೆ ಮಾಡಿದ್ರೆ ಆಟೋಮೆಟಿಕಲಿ ಇಮ್ಯುನಿಟಿ ಅವಾಗ್ಲೂ ಸಹ ಡೌನ್ ಆಗುತ್ತೆ. ಸೊ ನಾವು ಅಲೋಪತಿ ಮೆಡಿಸಿನ್ ಜಾಸ್ತಿ ತಗೊಂಡ್ರು ನಮಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಬೈ ಜೀನ್ಸ್ ಇಂದಲೂ ಬರೋಂಥವು ಅವು ಸ್ಪ್ರೆಡ್ ಆಗ್ತವೆ. ಇನ್ನು HIV, ಕ್ಯಾನ್ಸರ್ ಇದ್ದಾಗಲೂ ನಮಗೆ ಇಮ್ಯುನಿಟಿ ಫುಲ್ ರೇಂಜ್ ಬರುತ್ತೆ. ಓಕೆ, ಇದ್ರ ಜೊತೆಗೆ ನಾವು ಬೀಡಿ ಸಿಗರೇಟ್ ಸೇರ್ತಾ ಇದ್ರೆ ಮತ್ತೆ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಸೊ ಅವಾಗ್ಲೂ ಸಹ ನಮಗೆ ಇಮ್ಯುನಿಟಿ ಫುಲ್ ರೋ ಆಗುತ್ತೆ. ಓಕೆ, ಇನ್ನ ಮಾಡರ್ನ್ ಲೈಫ್ ಸ್ಟೈಲು ಸ್ನೇಹಿತರೆ, ಇದಕ್ಕೆ ಇದ್ರ ಜೊತೆಗೆ ನಮಗೆ ಒಂದು ಏಜ್ ಆಯ್ತು, ಒಂದು 40-45 ಆಯ್ತು ಅಂದ ತಕ್ಷಣ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಅಂದ್ರೆ ಆಟೋಮೆಟಿಕಲಿ ಈ ನಮ್ಮ ದೇಹದಲ್ಲಿ ದೇವರು ಇನ್ನೊಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ, ಸೆಲ್ಫ್ ಫೀಲಿಂಗ್. ಅಂದ್ರೆ ಆಟೋಮೆಟಿಕಲಿ ಆ ಗಾಯಗಳು ವಾಸಿ ಆಗೋದು, ಆಟೋಮೆಟಿಕಲಿ ವ್ಯವಸ್ಥೆ. ಈಗ ನಾವು ಜೀರ್ಣ ವ್ಯವಸ್ಥೆ ಸರಿಯಾಗಿತ್ತು ಅಂದ್ರೆ ಆಟೋಮೆಟಿಕಲಿ ಡೈಜೆಷನ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಬರಲ್ಲ. ಬಟ್ ತುಂಬಾ ಜನರಿಗೆ ರೋಗ ನಿರೋಧಕ ವ್ಯವಸ್ಥೆ ಕಡಿಮೆ ಇದ್ರೆ, ಇಮ್ಯುನಿಟಿ ಲೋ ರೇಂಜ್ ಇರೋರಿಗೆ ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಸರಿ ನೀವೇನೇ ತಿಂದ್ರು ಗ್ಯಾಸ್ಟ್ರಿಕ್ ಯಾಕಾಗತ್ತೆ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟ್ ಆಗ್ತಾ ಇಲ್ಲ, ಅಜೀರ್ಣತೆ ಆಗತ್ತೆ, ಊಟ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ. ಸೊ ಯಾವಾಗ ನಾವು ತಿಂದಂತ ಆಹಾರ ಜೀರ್ಣ ಆಗ್ತಾ ಇರಲ್ಲ, ಸೊ ನನಗೆ ಲೋ ರೇಂಜ್ ಇಮ್ಯುನಿಟಿ ಇದೆ ಅಂತ. ಸೊ ನಾವ್ ಏನೇ ಮಾತ್ರೆ ತಗೊಂತೀವಿ, ಗ್ಯಾಸ್ಟ್ರಿಕ್ ಮಾತ್ರೆಗಳು ಏನೇ ತಗೊಂಡ್ರು ಆ ಟೈಮಿಗೆ ಅಷ್ಟೇ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ಸೊ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಇಡೀ ವ್ಯವಸ್ಥೆ ಟೋಟಲಿ ತಲೆಯಿಂದ ಪಾದದವರೆಗೆ, ಸೊ ನಮ್ಮ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಕಮ್ ಡೌನ್ ಆಗುತ್ತೆ. ಸೊ ಅವಾಗ್ಲೂ ಸಹ ಹೀಲಿಂಗ್ ಕೆಪಾಸಿಟಿ ಇಮ್ಯುನಿಟಿ ಕಡಿಮೆ ಇದ್ರೆ ಆಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಫ್ ಹೀಲಿಂಗು. ನಾವು ರಕ್ತ ಆಟೋಮೆಟಿಕಲಿ ಅದು ಪರಿಚಯ ಆಗೋದು, ಆಕ್ಸಿಜನ್ ಕರೆಕ್ಟಾಗಿ ಬ್ಲಡ್ ಕ್ಲಾಟ್ ಇಲ್ದಲೆ ಸಪ್ಲೈ ಆಗೋದು, ಊಟ ಮಾಡಿದ್ರೆ ಡೈಜೆಷನ್ ಆಗೋದು. ಸೊ ನಾವು ಆಟೋಮೆಟಿಕಲಿ ಏನ್ ಅನ್ನಂತರ ಸಿಸ್ಟಮ್ ಇದಾವೆ, ಆ ಸಿಸ್ಟಮ್ ಎಲ್ಲವೂ ಕರೆಕ್ಟಾಗಿ ಕೆಲಸ ಮಾಡ್ಬೇಕಂದ್ರೆ ಹೀಲಿಂಗ್ ಕೆಪಾಸಿಟಿ ಸ್ಟ್ರಾಂಗ್ ಇರಬೇಕು. ಬಟ್ ಹೀಲಿಂಗ್ ಕೆಪಾಸಿಟಿ ಲೋ ರೇಂಜ್, ಇಮ್ಯುನಿಟಿ ಕಡಿಮೆ ಇತ್ತು ಅಂದ್ರೆ ಹೀಲಿಂಗ್ ಕೆಪಾಸಿಟಿನೂ ಡೌನ್ ಆಗುತ್ತೆ. ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಇನ್ನೊಂದು ದೊಡ್ಡ ಸಮಸ್ಯೆ ಬರೋದು, ಲೋ ರೇಂಜ್ ಇಮ್ಯುನಿಟಿ ಇದ್ರೆ ಪದೇ ಪದೇ ನಮಗೆ ಶೀತ ಜ್ವರ ಬರುತ್ತೆ, ಸೈನಸ್ಸು, ಆಯಾಸ ಆಗೋದು, ಟಯರ್ಡ್ನೆಸ್. ಬಹಳ ಜನಕ್ಕೆ ಇಮ್ಯುನಿಟಿ ಲೋ ಇದೆ ಅಂದ್ರೆ ನಾವು ಏನೋ ಸೋಲು ಸುಸ್ತಾಗುತ್ತೆ. ಯಾಕಾಗುತ್ತೆ ಅಂತ ನಾವು ಅದ್ರ ಮೂಲ ಕಾರಣ ಏನು ಅಂದ್ರೆ ಇಮ್ಯುನಿಟಿ ನಮಗೆ ಲೋ ಆಗಿದೆ ಅಂತ ಅರ್ಥ. ನಮಗೆ ಗೊತ್ತಾಗದ ಹೆಂಗೆ, ಇನ್ನೊಂದ್ ಸ್ವಲ್ಪ ಉರಿ ಒತ್ತುಗಳು ಬರೋಂಥದ್ದು, ಮತ್ತೆ ಡೈಜೆಷನ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗೋದು, ಅಂದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬಹಳ ಇರೋಂಥದ್ದು. ಸ್ವಲ್ಪ ಮಸಾಲ ಪದಾರ್ಥ ತಿಂದ್ರೆ ಸಾಕು ಗ್ಯಾಸ್ಟ್ರಿಕ್ ಆಗೋದು. ಸೊ ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಲ್ಸರು, ಅಪೆಂಡಿಕ್ಸು ಇವೇನ್ ಬರ್ತವೆ, ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಾಗ, ಟೋಟಲಿ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಾಗ ಇವ್ಯಾವ ಬರೋದಿಲ್ಲ ತರಕ್ಕೆ. ಇಲ್ಲ ಅಂದ್ರೆ ನಮಗೆ ಚಳಿ ಆಯ್ತು ಅಂದ್ರೆ ಸ್ವಲ್ಪ ಜ್ವರ ಬಂದಿರುತ್ತೆ, ತಡ್ಕೊಳಕ್ ಆಗೋದಿಲ್ಲ. ಸೊ
ತುಂಬಾ ಬಿಸಿಲಾದ್ರೂ ತಡ್ಕೊಳಕ್ಕಾಗಲ್ಲ ಇಮ್ಯುನಿಟಿ ಲೋ ಇದ್ರೆ. ಟೋಟಲಿ ಇಮ್ಯುನಿಟಿ ಅನ್ನೋದು ಏನಾಗುತ್ತೆ, ಪದೇ ಪದೇ ಈ ಚರ್ಮ ರೋಗಗಳು, ಈಗ ಸೋರಿಯಾಸಿಸ್ ಇರ್ಬೋದು, ಆಟೋಇಮ್ಯೂನ್ ಡಿಸೀಸ್ಗಳು ಅಂತ ಇದಾವೆ. ಆಟೋಇಮ್ಯೂನ್ ಡಿಸೀಸ್ ಮೇಜರ್ ರೋಲು. ತುಂಬಾ ಜನಕ್ಕೆ ಈಗ ಆರ್ಯ ಇರುತ್ತೆ, ರೊಮಟೆಡ್ ಆರ್ಥರೈಟಿಸ್ ಬರೋದು ಯಾವಾಗ, ಮಂಡಿ ನೋವು ಯಾವಾಗ ಬರುತ್ತೆ, ರೋಗ ನಿರೋಧಕ ವ್ಯವಸ್ಥೆ ಕಡಿಮೆ ಇದ್ದಾಗ. ಇಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದು ಭಾಗಗಳಿಗೂ ನಮಗೆ ಜಾಯಿಂಟ್ ಪೇನ್ ಇರ್ಬೋದು, ಆರ್ಯ ಬಂದಿದೆ ಅಂದ್ರೆ, ಅಥವಾ ಡೈಜೆಷನ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಲ್ಸರ್, ಈ ತರ ಸಮಸ್ಯೆಗಳು. ಸೊ ಇವೆಲ್ಲವೂ, ಮತ್ತೆ ಮೈಂಡ್ ಕ್ಲಾರಿಟಿ ಇರೋದಿಲ್ಲ, ಚರ್ಮ ರೋಗಗಳು, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ನಿಮ್ಗೆ ಇನ್ನೂ ಲೋ ಆಯ್ತು ಅಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಇದೆ ಮೆಡಿಕಲ್ ರಿಪೋರ್ಟ್. ಏನು ತುಂಬಾನೇ ಪದೇ ಪದೇ ನಮಗೆ ಲೋ ಆಗಿದೆ ಇಮ್ಯುನಿಟಿ ಅಂದ್ರೆ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ನಾವು ಪದೇ ಪದೇ ಬಾಯಿ ಒಣಗ್ತಾ ಇರತ್ತೆ, ನಾವು ನೈಟ್ ಮನೆ ಕೊಂಡಾಗ ಆಗ್ಬೋದು, ಬೆಳಗ್ಗೆ ಎದ್ದಾಗ ಆಗ್ಬೋದು, ಪದೇ ಪದೇ ಬಾಯಿ ಒಣಗ್ತಾ ಇದೆ ನಮಗೆ ಅಂದ್ರೆ ಜೊಲ್ಲು ರಸ ಉತ್ಪತ್ತಿ ಕಡಿಮೆ ಇದೆ ಅಂದ್ರೆ ಇಮ್ಯುನಿಟಿ ಕಡಿಮೆ ಇದೆ ಅಂತ. ಸೊ ಇದ್ರ ಜೊತೆಗೆ ಪದೇ ಪದೇ ಬಾಯಿ ಒಣಗುತ್ತೆ, ನಾವು ಚೆಕ್ ಮಾಡ್ಕೊಂತ ಹೋದ್ರೆ ಯಾಕ ನೀರ್ ಕುಡಿತೀವಿ, ಓಕೆ ನಮಗೆ ಬಾಯಾರಿಕೆ ಕಡಿಮೆ ಆಗಿದೆ. ಇನ್ನೊಂದು ಇಂಪಾರ್ಟೆಂಟು, ನಮ್ಮ ದೇಶದಲ್ಲಿ 80% ಜನ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಕುಡಿತಾ ಇಲ್ಲ. ಇದು ಇಮ್ಯುನಿಟಿ ಕಡಿಮೆ ಆಗ್ಲಿಕ್ಕೆ ಇನ್ನೊಂದು ಕಾರಣ. ಅಂದ್ರೆ ನಮಗೆ ಡೈಜೆಷನ್ಗೆ ಊಟ ಬೇಕು, ಓಕೆ ಊಟ ತಾಂತೀವಿ, ಬಟ್ ನೀರ್ ಬಾಯಾರಿಕೆ ಆದ್ರೆ ಮಾತ್ರ ನೀರು ಕುಡಿಬೇಕು ಅನ್ನೋ ಮನಸ್ಥಿತಿ ಇದೆ. ಪ್ರತಿಯೊಬ್ಬ ವ್ಯಕ್ತಿ ನೀರು, ಗಾಳಿ, ನಮಗೆ ಆಹಾರ ಬೇಸಿಕ್ ಅದು. ಆ ಮೂರನ್ನು ನಾವು ಸರಿಯಾಗಿ ತಗೊಂಡಾಗ ಅವಾಗೂ ಸಹ ನಮಗೆ ಇಮ್ಯುನಿಟಿ ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ನೀರನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಮತ್ತೆ ಪದೇ ಪದೇ ನಾವು ಬಾಯಾರಿಕೆ ಆಗುತ್ತಲ್ಲ, ಬಾಯಿ ಒಣಗೋದು, ನೀರು ಕುಡಿದ್ರು ಸ್ವಲ್ಪ ಹೊತ್ತಿಗೆಲ್ಲ ಬಾಯಿ ಒಣಗುತ್ತೆ. ಇದು ಯಾವಾಗ ಅಂದ್ರೆ ಲೋ ರೇಂಜು. ಇನ್ನೊಂದು ಸ್ವಲ್ಪ ದಿವಸ ತಲೆನೋವು ಬರುತ್ತೆ, ಕೆಲವರಿಗೆ ಹೆಡ್ಯಾಕ್ ಬರ್ತಿರತ್ತೆ ಪದೇ ಪದೇ, ಇದು ಇಮ್ಯುನಿಟಿ ಕಡಿಮೆ ಇದೆ ಅಂತ. ಸೊ ಹಾಗಾಗಿ ಆ ಸಿಂಪ್ಟಮ್ಸ್ ಅಂತ ಏನ್ ಕರಿತೀವಿ, ಚಿಹ್ನೆಗಳು, ಇವು ಪ್ರತಿಯೊಬ್ಬರಿಗೂ ಗೊತ್ತಾಗ್ತವೆ. ಸಣ್ಣದಾಗಿ ನಾವು ಅಬ್ಸರ್ವೇಷನ್ ಮಾಡ್ಕೊಂಡ್ರೆ ಓ ನಮಗೆ ಇಮ್ಯುನಿಟಿ ಕಡಿಮೆ ಇದೆ ಅಂತ. ಸೊ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಮ್ಯುನಿಟಿ ಕಡಿಮೆ ಆಯ್ತು ಅಂದ್ರೆ ದೊಡ್ಡ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಸ್ನೇಹಿತರೆ, ಹಾಗಾದ್ರೆ ಈ ಇಮ್ಯುನಿಟಿ ಎಷ್ಟು ಇಂಪಾರ್ಟೆಂಟು ಅಂದ್ರೆ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೂ ಬರುತ್ತೆ. ಇಮ್ಯುನಿಟಿ ಲೋ ರೇಂಜ್ ಅಲ್ಲಿ ಇತ್ತು ಅಂದ್ರೆ, ಸೊ ದೀರ್ಘ ಆಯಸ್ಸು ಕಡಿಮೆ ಆಗೋದು ಒಂದು ಭಾಗ. ಇನ್ನೊಂದು, ನಮಗೆ ಬೇಗ ವಯಸ್ಸಾದರ ತರ ಕಾಣುತ್ತೀವಿ. ಯಾವಾಗ ನಾವು ಇಮ್ಯುನಿಟಿ ಕಡಿಮೆ ಇದ್ದಾಗ ಯಂಗರ್ ಆಗಿ ಇರಕ್ ಸಾಧ್ಯ ಇಲ್ಲ, ಯಂಗ್ ಅಂಡ್ ಎನರ್ಜೆಟಿಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಬೇಗ ಏಜ್ ಆದಂಗ ಆಗತ್ತೆ. ಸೊ ಇದಕ್ಕೂ ಮುಖ್ಯ ಕಾರಣ ಇಮ್ಯುನಿಟಿ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟು. ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದ್ರೆ ವಯಸ್ಸು ಅಂತರ, ಅಂದ್ರೆ ಬೇಗ ನಾವು ವಯಸ್ಸಾದ ತರ ಕಾಣೋದು ಇಮ್ಯುನಿಟಿ ಲೋ ಇದ್ದಾಗ. ಸೊ ಇದ್ರ ಜೊತೆಗೆ ನಮಗೆ ಇಲ್ಲೊಂದು ಸಬ್ಜೆಕ್ಟ್ ಇದೆ, ಒಂದು ಪ್ರಾಡಕ್ಟ್ ವಿನ್ ಬೆರಿ ಅಂತ, ಈ ಪ್ರಾಡಕ್ಟ್ ನೇಮು. ಇದು ಬೆರೀಸ್ ಎಕ್ಸ್ಟ್ರಾಕ್ಟ್, ಆಲ್ ಬೆರೀಸ್, ಬ್ಲೂಬೆರಿ, ಬ್ಲಾಕ್ ಬೆರಿ, ರೆಡ್ ಬೆರಿ, ಸೊ ಆಲ್ ಬೆರೀಸ್ ಅಂಡ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಅಂಡ್ ಕೆನನ್ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್, ಅಶ್ವಗಂಧ ಇರ್ಬೋದು, ನೋನಿ ಇರ್ಬೋದು, ಸಫೇದ್ ಮುಸ್ಲಿ ಇರ್ಬೋದು. ಸೊ ಇಸ್ ಎ ಫ್ಯಾಂಟಾಸ್ಟಿಕ್ ಒಂದು ಫಾರ್ಮುಲೇಷನ್ ಇದೆ ಇದ್ರದ್ದು. ಟೋಟಲಿ 21+ ಫ್ರೂಟ್ಸ್ ಅಂಡ್ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಪ್ರಾಡಕ್ಟ್ ಇದು. ಈ ಎಕ್ಸ್ಟ್ರಾಕ್ಟ್ಗಳು ಇದರಲ್ಲಿ ಹೈ ರಿಚ್ ವಿಟಮಿನ್ ಸಿ ಕಾಂಪೌಂಡ್ ಇರೋಂಥವು ಇದರಲ್ಲಿ ಬೆರೀಸ್ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಇದೆ. ಈ ಪ್ರಾಡಕ್ಟು ನಾವು ರೆಗ್ಯುಲರ್ಲಿ ಬಳಕೆ ಮಾಡ್ತಾ ಬಂದ್ರೆ ನಮಗೆ ಕ್ವಿಕ್ ಫಾಸ್ಟ್, ಅತ್ಯಂತ ವೇಗವಾಗಿ, ತ್ವರಿತಗತಿಯಲ್ಲಿ ರೋಗ ನಿರೋಧಕ ಶಕ್ತಿ, ಏನು ಪ್ರತಿಬಂಧಕ ವ್ಯವಸ್ಥೆ ಇದೆ, ಅದನ್ನ ಪ್ರಾರಂಭದಲ್ಲಿನೇ ನಾವು ಕ್ವಿಕ್ ಫಾಸ್ಟ್ ಆಗಿ ಹೈ ರಿಚ್ ಆಗಿ ಮಾಡ್ಕೋಬಹುದು. ಅಂದ್ರೆ ಲೋ, ಮಿಡ್ಲ್ ಅಂಡ್ ಹೈ ಅಂತೀವಿ ಇಮ್ಯುನಿಟಿಯಲ್ಲಿ. ನಮಗೆ ಲೋ ಇದ್ದಾಗ ಮಾತ್ರ ಇಷ್ಟೆಲ್ಲ ಸಮಸ್ಯೆ ಬರೋದು. ನಾವು ಲೋ ಇರ್ಬೋದು, ಮಿಡ್ಲ್ ಇರ್ಬೋದು, ನಾವು ಜಸ್ಟಿಫೈಡ್ ಮಾಡಿಕೊಂಡು ಇದನ್ನ ಕರೆಕ್ಟಾಗಿ ಬಳಕೆ ಮಾಡ್ತಾ ಬಂದ್ರೆ ಇಮ್ಯುನಿಟಿ 100% ನಮಗೆ ಕ್ವಿಕ್ ಫಾಸ್ಟ್ ಆಗಿ ಆ ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗತ್ತೆ, ಬದಲಾಗತ್ತೆ. ಸ್ನೇಹಿತರೆ, ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಹಾಗಾದ್ರೆ ಇದರಲ್ಲಿ ಇನ್ನೂ ಇಂಪಾರ್ಟೆಂಟು ವಿಟಮಿನ್ ಸಿ ಕಾಂಪೌಂಡು ಹೈಯೆಸ್ಟ್ ಇರೋಂಥದ್ದು. ಸೊ ಮೆಗಾ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ. ಗ್ರೀನ್ ಟೀ ಇಸ್ ಎ ಏನು ಅಂದ್ರೆ ಇಮ್ಯೂನ್ ಬೂಸ್ಟರ್ ಅದು. ಸೊ ಹೈ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋಂಥದ್ದು. ಅದ್ರ ಜೊತೆಗೆ ಇದರಲ್ಲಿ ಏನು ನಮಗೆ ಹೈ ರಿಚ್ ಆಂಟಿ ಆಕ್ಸಿಡೆಂಟ್
ಜೊತೆಗೆ ವಿಟಮಿನ್ ಎ, ಸಿ ಅಂಡ್ ಇ ಜಾಸ್ತಿ ಇದೆ ಕಾಂಪೌಂಡ್ ಇದರಲ್ಲಿ. ಇವೇನ್ ಮಾಡುತ್ತೆ, ಈ ಜೀವಕೋಶಗಳನ್ನ ರಕ್ಷಣೆ ಮಾಡುತ್ತೆ, ನಮ್ಮ ಸೆಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಮ್ಯುನಿಟಿ, ಲೋ ರೇಂಜ್ ಇಮ್ಯುನಿಟಿಯಿಂದ ಸೆಲ್ಸ್ಗೆ ಡ್ಯಾಮೇಜ್ ಆಗೋದು, ಫ್ರೀ ರ್ಯಾಡಿಕಲ್ ಸೆಲ್ಸ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಸೊ ಅದು ಡ್ಯಾಮೇಜ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಆಟೋಮೆಟಿಕಲಿ ನಮಗೆ ದೇಹದ ವ್ಯವಸ್ಥೆ ಸರಿಯಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಗ್ರೀನ್ ಟೀ ಮೇಜರ್ ಎಕ್ಸ್ಟ್ರಾಕ್ಟ್ ಇದು ಇರೋದ್ರಿಂದ. ಇದ್ರ ಜೊತೆಗೆ ನಮಗೆ ಏನ್ ಬಾಡಿ ಸೆಲ್ಸ್ ಇದೆ, ಟಿ ಸೆಲ್ಸ್, ಅದನ್ನ ಎನ್ರಿಚ್ ಮಾಡುತ್ತೆ. ಸೊ ವೈಟ್ ಬ್ಲಡ್ ಸೆಲ್ಸ್ ಏನಿದಾವೆ ಇನ್ಕ್ರೀಸ್ ಮಾಡುತ್ತೆ, ಮತ್ತು ರೆಡ್ ಬ್ಲಡ್ ಸೆಲ್ಸ್ ಡ್ಯಾಮೇಜ್ ಅಂದ್ರೆ ಲೋ ರೇಂಜ್ ಇಮ್ಯುನಿಟಿ ಇದ್ದಾಗ ಆಟೋಮೆಟಿಕಲಿ ನಮಗೆ ರೆಡ್ ಬ್ಲಡ್ ಸೆಲ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗ್ತವೆ ಆಟೋಮೆಟಿಕಲಿ. ಯಾವಾಗ ನಮಗೆ ಗೊತ್ತಾಗೋದಿಲ್ಲ, ಅದು ನಾವು ಚೆಕ್ ಮಾಡಿಸ್ಕೊಂಡಾಗ್ಲೇ ಗೊತ್ತಾಗೋದು. ಸೊ ಹಾಗಾಗಿ ನಾರ್ಮಲ್ ಆಗಿ 5.5 5.5 ಲಕ್ಷಕ್ಕೆ ಹೆಚ್ಚು ನಮಗೆ ರೈಸ್ ಆಗಬೇಕು. ಸೊ ಆದ್ರೆ ಇದು ಬಹಳಷ್ಟು ಲೋ ಆಗಿರುತ್ತೆ ಬಹಳ ಜನರಿಗೆ. ಸೊ ಹಾಗಾಗಿ ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಸ್ ಮೇಜರ್ ಆಗಿ ಇಮ್ಯುನಿಟಿಗೆ ಕೆಲಸ ಮಾಡುತ್ತೆ. ಇದರಲ್ಲಿ ಆಡ್ ಆಗಿರೋದ್ರಿಂದ ಸೊ ಆಟೋಮೆಟಿಕಲಿ ಇನ್ ಬೇರೆ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಯೂಸ್ ಮಾಡಿದಾಗ ಆಟೋಮೆಟಿಕಲಿ ನಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ. ಸೊ ಜೊತೆಗೆ ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ. ಸೊ ಟಾಕ್ಸಿನ್ ಇಸ್ ಮೇಜರ್ ರೋಲು. ಸೊ ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದಂತ ರಾಸಾಯನಿಕ ಕಲ್ಮಶಗಳು. ಸೊ ಯಾಕಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಎವ್ರಿ ಡೇ 0.6% ಇಯರ್ಲಿ 2 kg ಅಷ್ಟು ಪೊಲ್ಯೂಷನ್, ಅಂದ್ರೆ ಫಾರ್ ಅ ಡೇ 200 to 700 ಪಾಯ್ಸನ್ಸ್ ನಾವು ಗಾಳಿ, ನೀರು, ಆಹಾರದ ಮೂಲಕ ಸೇವನೆ ಮಾಡ್ತಾ ಇರ್ತೀವಿ. ಅವೆಲ್ಲವೂ ಏನಾಗುತ್ತೆ, ನಮ್ಮ ಬಾಡಿ ಸೆಲ್ಸ್ ಮೌತ್ ಅಲ್ಲಿ ಬ್ಲಾಕ್ ಆಗುತ್ತೆ. ಅದನ್ನ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ಕೊಂತ ಆಕ್ಸಿಡೇಟಿವ್ ಸ್ಟ್ರೆಸ್ ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ, ತುಂಬಾ ದೊಡ್ಡ ವ್ಯಕ್ತಿಯಿಂದ ಹಿಡಿದು ಕಾಮನ್ ಮ್ಯಾನ್ ಅವರೆಗೆ ಪ್ರತಿಯೊಬ್ಬರಿಗೂ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಸೊ ಭಯ ಇದ್ದೇ ಇದೆ. ಅದರ ಎಫೆಕ್ಟ್ ಅಂದ್ರೆ ಅದರದ ದಬ್ಬಾಳಿಕೆ ನಮ್ಮ ಬಾಡಿಗೆ ಇದ್ದೇ ಇರುತ್ತೆ. ಸೊ ಯಾವಾಗ ಅಂದ್ರೆ ಇಮ್ಯುನಿಟಿ ಲೋ ಲೆವೆಲ್ ಇತ್ತು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅದೇನ್ ಮಾಡುತ್ತೆ, DNA ಡ್ಯಾಮೇಜ್ ಮಾಡುತ್ತೆ. ಸೊ ಜೊತೆಗೆ ಬಾಡಿ ಸೆಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಮೇಜರ್ ರೋಲ್ ಇಮ್ಯುನಿಟಿ. ಸೊ ಹಾಗಾಗಿ ಇದು ಇಮ್ಯುನಿಟಿನ 100% ಲೋ ರೇಂಜ್ ಇಂದ ಹೈ ರೇಂಜ್ಗೆ ತಗೊಂಡೋಗುತ್ತೆ. ಸ್ನೇಹಿತರೆ, ಅದರ ಜೊತೆಗೆ ಇದು ಆಕ್ಟಿವ್ ನ್ಯಾಚುರಲ್ ಸೆಲ್ಸ್ ಕಿಲ್ಲರ್, ಅಂದ್ರೆ ಜೀವಕೋಶಗಳನ್ನ ಯಾವುದು ಕಿಲ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಗೆ ಏನ್ ಮಾಡುತ್ತೆ, ಪ್ರತಿಯೊಬ್ರು ಬೆಳಗ್ಗೆ ಇದ್ರ ಗುಡ್ ಮಾರ್ನಿಂಗ್ ಟು ಗುಡ್ ನೈಟ್ ನಾವು ಏನ್ ಬಳಕೆ ಮಾಡ್ತೀವಿ, ಮೊಬೈಲ್ ಇಂದ ಹಿಡಿದು ನಾವು ನೀರ್ ಕುಡಿಯೋದ್ರಿಂದ ಹಿಡಿದು ಗಾಳಿ ಸೇವನೆ ಮಾಡೋದ್ರಿಂದ ಹಿಡಿದು ಆಹಾರ, ಕ್ಯಾಲರಿ ಲೆಸ್ ಫುಡ್ ಬಳಸ್ತಾ ಇದೀವಿ ಇವತ್ತು. ಜೀವಕೋಶಗಳಿಗೆ ಬೇಕಾದಂತ ಆಹಾರ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಸೊ ಅವಾಗ ನಮಗೆ ಜೀವಕೋಶಗಳಿಗೆ ಸರಿಯಾದ ಭಾಗದಲ್ಲಿ ಆಹಾರ ಸಿಗ್ತಾ ಇಲ್ಲ ಅಂದಾಗ ಆಟೋಮೆಟಿಕಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಓಕೆ, ಅಂತ ಆಕ್ಸಿಡೇಟಿವ್ ಸ್ಟ್ರೆಸ್ ನಮ್ಮ ಜೀವಕೋಶಗಳ ಮೇಲೆ ದಬ್ಬಾಳಿಕೆ ಏನ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಅದರ ಸೆಲ್ಸ್ ಕಿಲ್ಲರ್ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು ಅಂದ್ರೆ ಸೊ ಸೇನಾನ್ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಇರ್ಬೋದು, ಸಾಶ್ವಗಂಧ ಇರ್ಬೋದು, ನೋನಿ ಇರ್ಬೋದು, ಅಂಡ್ ಸಫೇದ್ ಮುಸ್ಲಿ ಎಕ್ಸ್ಟ್ರಾಕ್ಟ್ ಇರ್ಬೋದು, ಸೊ ಅಂಡ್ ಗ್ರೀನ್ ಟೀ ಇರ್ಬೋದು. ಸೊ ಇವೆಲ್ಲವೂ ಮೇಜರ್ ರೋಲ್ ಏನು ಅಂತ ಹೇಳಿದ್ರೆ, ಇದ್ರ ಜೊತೆಗೆ ವೀಟ್ ಗ್ರಾಸ್ ಪೌಡರ್ ಎಕ್ಸ್ಟ್ರಾಕ್ಟ್ ಇವೆಲ್ಲವೂ ಏನ್ ಮಾಡುತ್ತೆ ಅಂದ್ರೆ ಸೆಲ್ಸ್ ಅನ್ನ ಯಾರಿಗೆ ರಿಫ್ರೆಶ್ ಮಾಡ್ತವೆ, ಜೀವಕೋಶಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಏನ್ ಡ್ಯಾಮೇಜ್ ಮಾಡ್ತವೆ ಅದನ್ನ ರಿಫ್ರೆಶ್ ಮಾಡಿ ರೆಡ್ ಬ್ಲಡ್ ಸೆಲ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ವೈಟ್ ಬ್ಲಡ್ ಸೆಲ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಜೊತೆಗೆ ಇಮ್ಯುನಿಟಿನ, ರೋಗ ನಿರೋಧಕ ಶಕ್ತಿ ಯಾರಿಗೆಲ್ಲ ಕಡಿಮೆ ರೇಂಜ್ ಅಲ್ಲಿ ಇದೆ, ಯಾವುದೇ ವ್ಯಕ್ತಿ ಅವರಿಗೆ ಆಟೋಮೆಟಿಕಲಿ ಆ ರಿಸ್ಕ್ ಇಂದ ಫಾರ್ ಮಾಡುತ್ತೆ. ಲೋ ಇತ್ತು ಅಂದ್ರೆ ಮೀಡಿಯಂ ಆಗ್ತಾರೆ, ಮೀಡಿಯಂ ಇತ್ತು ಅಂದ್ರೆ ಹೈ ಆಗತ್ತೆ. ಆಟೋಮೆಟಿಕಲಿ ಟಾಪ್ ರೇಂಜ್ಗೆ ಇಮಿಡಿಯೇಟ್ಲಿ ಕ್ವಿಕ್ ಫಾಸ್ಟ್ ಆಗಿ ರೋಗ ನಿರೋಧಕ ವ್ಯವಸ್ಥೆನ ರೈಸ್ ಮಾಡ್ಲಿಕ್ಕೆ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಖಂಡಿತ ಸಪೋರ್ಟ್ ಮಾಡ್ತವೆ. ಸೊ ಇಸ್ ಎ ಮೇಜರ್ ರೋಲು. ಸೊ ಹಾಗಾಗಿ ನಾವು ನಮ್ಮ ರಕ್ಷಣಾ ವ್ಯವಸ್ಥೆ ಏನೈತೆ, ಸೊ 40 ವರ್ಷ ಆಗೈತೆ ಅಂದ್ರೆ ನಾವು ಅದನ್ನ ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ದೀರ್ಘಾವಧಿ ಕಾಯಿಲೆಗಳಿಗೆ ತುತ್ತಾಗೋ ಸಾಧ್ಯತೆ ಇರುತ್ತೆ. ಯಾಕೆ 40 ವರ್ಷ ಅಂತ ಸೊ ಸೈಂಟಿಸ್ಟ್ಗಳು ಅದನ್ನ 40 ವರ್ಷನ ಒಂದು ಮಾಡಿದಾರೆ ಅಂದ್ರೆ, ಈಗ ಹಿಂದೆಲ್ಲ 100+ 50ಗೆ ಅರ್ಧ ವಯಸ್ಸು ಅನ್ನೋರು, ಈಗ ಹಂಗಲ್ಲ 38 40ಕ್ಕೆ ಅರ್ಧ ವಯಸ್ಸು ಅಂತಾರೆ. ಇಳಿಮುಖ ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಟೋಮೆಟಿಕಲ್ ನಮ್ಮ ಸಿಸ್ಟಮ್ಗಳು ವೀಕ್ ಆಗ್ತಾ ಬರ್ತವೆ. ಸಿಸ್ಟಮ್ ಯಾವಾಗ ವೀಕ್ ಆಗ್ತವೆ, ಈ ಕೆಮಿಕಲ್ಸ್ ಅಂಡ್ ಟಾಕ್ಸಿನ್ ಮತ್ತೆ ಲೈಫ್ ಸ್ಟೈಲು,
ಸೊ ನೀರು ಸರಿಯಾಗಿ ಕುಡಿದೇ ಇರೋದು, ಬೇರೆ ಬೇರೆ ಕಾರಣಗಳಿಂದ ಅವಾಗ ಆಟೋಮೆಟಿಕಲಿ ಏನು ಇಮ್ಯುನಿಟಿ ಲೋ ಆಗುತ್ತೆ ಅದನ್ನ ಆಟೋಮೆಟಿಕಲಿ ಇದರಲ್ಲಿರುವಂಥ ಎಕ್ಸ್ಟ್ರಾಕ್ಟ್ ನಾವು ಪ್ರತಿದಿನ ಯೂಸ್ ಮಾಡ್ತಾ ಬಂದ್ರೆ 100% ಕ್ವಿಕ್ ಫಾಸ್ಟ್ ಆಗಿ, ಲೋ ಇತ್ತು ಅಂದ್ರೆ ಮೀಡಿಯಂ ಆಗಿ, ಮೀಡಿಯಂ ಇತ್ತು ಅಂದ್ರೆ ಹೈ ರೇಂಜ್ಗೆ ಇಮ್ಯುನಿಟಿ ಸ್ಟ್ರಾಂಗ್ ಮಾಡುತ್ತೆ. ಹೌದು, ನಾನು ಒಂದಿಷ್ಟು ಕ್ವಿಕ್ ಫಾಸ್ಟ್ ಆಗಿ 1-3 ತಿಂಗಳು ಕರೆಕ್ಟ್ ಆಗಿ ಬಳಕೆ ಮಾಡಿದ್ರೆ ಮೀಡಿಯಂ ಬರ್ಬೋದು. ಇಲ್ಲ ನಾನು ಒಂದು 3 to 6 months ಕರೆಕ್ಟ್ ಆಗಿ ಬಳಕೆ ಮಾಡಿದ್ರೆ ಆಟೋಮೆಟಿಕಲಿ ಲೋ ಇಂದ ಮತ್ತೆ ಹೈ ರೇಂಜ್ ಬರ್ಬೋದು. ಸೊ ಹಾಗಾಗಿ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಬೇಕನ್ನಂತ ಯಾವುದೇ ಜೀವಿತ ಹ್ಯೂಮನ್ ಬಾಡಿಗೆ ಬೇಕಾದಂತ ಇದೊಂದು ಪದಾರ್ಥ ಈ ಟಾನಿಕ್. ಸ್ನೇಹಿತರೆ, ಹಾಗಾದ್ರೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಹೆಂಗೆ ಬೂಸ್ಟ್ ಮಾಡುತ್ತೆ, ನ್ಯಾಚುರಲ್ ಸೆಲ್ಸ್ ಕಿಲ್ಲರ್ ಹೆಂಗೆ ಇದು. ಸೊ ಇದರಲ್ಲಿ ನೋನಿ ಎಕ್ಸ್ಟ್ರಾಕ್ಟ್ ಇದೆ, ಇದೇನ್ ಮಾಡತ್ತಂದ್ರೆ ಇಮ್ಯುನಿಟಿನ ಸ್ಟಿಮ್ಯುಲೇಟ್ ಮಾಡುತ್ತೆ. ಡ್ಯಾಮೇಜ್ ಆಗಿರೋ ಸೆಲ್ಸ್ ಏನಿದೆ, ಫ್ರೀ ರ್ಯಾಡಿಕಲ್ ಸೆಲ್ಸ್ ಅನ್ನ ರಿಫ್ರೆಶ್ ಮಾಡುತ್ತೆ, ಡ್ಯಾಮೇಜ್ ಆಗಿರೋದನ್ನ ಸೊ ಟಾಕ್ಸಿನ್ ರಿಮೂವ್ ಮಾಡುತ್ತೆ, ಅದ್ರ ದೇಹದಿಂದ ಹೊರ ಹಾಕುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪವರ್ ಅಂತಾರೆ ಇದನ್ನ, ಹೈ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಈಗ ಉದಾಹರಣೆಗೆ ನಾವು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀವಿ, ಇದಕ್ಕೆ ಆಪೋಸಿಟ್ ವರ್ಡ್ ಆಂಟಿ ಆಕ್ಸಿಡೆಂಟ್. ಅಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೈ ರಿಚ್ ಇದೆ ಇದರಲ್ಲಿ. ಜೊತೆಗೆ ಆಂಟಿ ಇಂಪ್ಲಮೆಂಟರಿ ಗುಣಗಳು ಬಹಳ ಇದೆ, ಅಂದ್ರೆ ಉರಿಯೂತಗಳು ಬರುವಂತ ಅದನ್ನ ವಿರೋಧಕ ಗುಣಗಳು ಬಹಳ ಇದೆ. ಸೊ ಜೊತೆಗೆ ಇದರಲ್ಲಿ ಟಿ ಸೆಲ್ಸ್ ನ ರಿಫ್ರೆಶ್ ಮಾಡೋದ್ರಿಂದ ಜೊತೆಗೆ ಆಟೋಮೆಟಿಕಲಿ ನಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಲಿಕ್ಕೆ ಬೇಕಾದಂತ ಎಲ್ಲ ಪದಾರ್ಥಗಳು ಇದರಲ್ಲಿ ಇದೆ. ಇದ್ರ ಜೊತೆಗೆ ಯಾಕೆ ಇದನ್ನ ನಾವು ಯೂಸ್ ಮಾಡ್ಬೇಕು ಅಂದ್ರೆ ದಿನ ಕನಿಷ್ಠ 30 ml. ಹಂಗಾರೆ ನಾವು ಬರೀ ವಿನ್ಬೆರಿ ತಗೊಂಡ ತಕ್ಷಣಲೇ ಇಮ್ಯುನಿಟಿ ಸ್ಟ್ರಾಂಗ್ ಆಗತ್ತಾ ಅಂತ ಒಂದು ಪ್ರಶ್ನೆ. ಖಂಡಿತ ಇಲ್ಲ ಸರ್. ರೋಗ ನಿರೋಧಕ ವ್ಯವಸ್ಥೆ ಏನಿದೆ, ಪ್ರತಿಬಂಧಕ ವ್ಯವಸ್ಥೆ ಅಂತ ಏನಿದೆ, ಆ ರೋಗ ನಿರೋಧಕ ವ್ಯವಸ್ಥೆಗೆ ಬರೀ ವಿನ್ಬೆರಿ ಒಂದು ತಗೊಂಡ್ರೆ ಖಂಡಿತ ಇಮ್ಯುನಿಟಿ ಸ್ಟ್ರಾಂಗ್ ಆಗೋದಿಲ್ಲ. ವೆರಿ ಕ್ಲಿಯರ್. ಸೊ ಇದರಲ್ಲಿ ಮೇಜರ್ ಆಗಿ ರೋಗ ನಿರೋಧಕ ಶಕ್ತಿ ಬಳಸಲಿಕ್ಕೆ, ಸ್ಟ್ರಾಂಗ್ ಆಗ್ಲಿಕ್ಕೆ ಮೊದಲನೇದು ನಾವು ಈ ವಿನ್ಬೆರಿನ ನಾವು 30 ml ಪ್ರಾರಂಭದಲ್ಲಿ ನಾವು ಇದನ್ನ ಪ್ರಪ್ರಥಮವಾಗಿ ಯೂಸ್ ಮಾಡ್ತೀವಿ ಅಂದ್ರೆ 15 ml ಸಾಕಾಗತ್ತೆ. 15 ml ಒಂದು ವಾರ ನಮ್ಮ ಬಾಡಿಗೆ ಸೆಟ್ ಆಗ್ಬೇಕದು. ನೆಕ್ಸ್ಟ್ ನಂತರ 2ನೇ ವಾರದಿಂದ ದಿನಕ್ಕೆ 30 ml ಯೂಸ್ ಮಾಡಬೇಕು. ಸೊ 30 ml ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಅಥವಾ ಬಿಸಿನೀರು ಇರ್ಬೋದು ಅಥವಾ ನಾರ್ಮಲ್ ವಾಟರ್ ಇರ್ಬೋದು, ಆರಾಮ್ಸೆ ನಾವು ಇದನ್ನ ಯೂಸ್ ಮಾಡ್ಬೋದು. ಸಿಪ್ ಬೈ ಸಿಪ್ 4-5 ನಿಮಿಷ ತಗೊಂಡು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರ ಜೊತೆಗೆ ಇನ್ನು ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟು ವಿನ್ಬೆರಿ 30 ml ತಗೊಂಡೆ 100% ಇಮ್ಯುನಿಟಿ ಸ್ಟ್ರಾಂಗ್ ಆಗೋದೇ ಇಲ್ಲ. ವೆರಿ ಕ್ಲಿಯರ್ ಕಟ್. ಇದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲಸಗಳು ಮಾಡಬೇಕು. ಏನದು ಅಂತ ನೋಡೋದಾದ್ರೆ, ಪ್ರತಿ ದಿವಸ ನಾವು 30 ml ವಿನ್ಬೆರಿ ಯೂಸ್ ಮಾಡೋದು ಒಂದೇದಾದ್ರೆ, ಎರಡನೇದು ನಾವು ವಾಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗ್ಲಿಕ್ಕೆ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಇಸ್ ಮೇನ್. ಒಂದು ನಾವು ನಮಗೆ ವಿನ್ಬೆರಿಯಲ್ಲಿ ಫ್ರೂಟ್ಸು, ವಿಟಮಿನ್ಸು, ನಮಗೆ ಬೇಕಾದಂತ ದೇಹಕ್ಕೆ ಬೇಕಾದಂತ ಎಲ್ಲ ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಷನ್ಸ್ ಅಂಡ್ ಎಂಜೈಮ್ಸ್ಗಳು ಸಿಗ್ತವೆ. ಓಕೆ, ಒಂದು ವಿಟಮಿನ್ ಸಿ ಐ ರಿಚ್ ಸಿಗುತ್ತೆ. ಓಕೆ, ಈ ಇದೆ, ಜಿಂಕ್ ಇದೆ, ಕಾಫರ್ ಇದೆ. ಸೊ ಓಕೆ, ಇಸ್ ಗುಡ್. ಇದ್ರ ಜೊತೆಗೆ ವಾಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ನಾನು ದಿನ 30 ml ವಿನ್ಬೆರಿ ತಗೊಂಡು ಸುಮ್ಮನೆ ಮನೆಯಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ದಲೆ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಇಮ್ಯುನಿಟಿ ಲೋ ಆಗ್ತಾ ಬರುತ್ತೆ. ಅದು ಇಮಿಡಿಯೇಟ್ಲಿ ಸ್ಟ್ರಾಂಗ್ ಆಗಿ ಆಗೋದಿಲ್ಲ. ಸೊ ಹಾಗಾಗಿ ನಾವು ಫಿಸಿಕಲ್ ಆಕ್ಟಿವಿಟೀಸ್ ಎಷ್ಟು ಆಕ್ಟಿವ್ ಆಗಿ ಇಟ್ಕೊಂತೀವೋ ಆಫ್ಟರ್ 40 ಇಸ್ ಎ ಮೇಜರ್ ರೋಲು ಇಮ್ಯುನಿಟಿಗೆ. ಸೊ ಹಾಗಾಗಿ ಪ್ರತಿ ದಿವಸ ನಾವು ಕನಿಷ್ಠ ಒಂದು 3-4 ಕಿಲೋಮೀಟರ್ ವಾಕ್ ಮಾಡ್ಬೇಕಾಗತ್ತೆ. ವಾಕ್ ಈಸ್ ಮಸ್ಟ್. ಆಮೇಲೆ 30 minutes ನಾವು ಅಂತ ಕೂತ್ಕೊಂಡಿದ್ದಾಗ ಅಟ್ಲೀಸ್ಟ್ ನಾವೊಂದು ಆಫೀಸ್ ಕೆಲಸ ಮಾಡ್ಲಿ ಅಥವಾ ಬೇರೆ ಯಾವುದೇ ಕೆಲಸ ಮಾಡ್ತಿರ್ಲಿ, ಸೊ ಒಂದ್ 30 ನಿಮಿಷಕ್ಕೆ ಒಂದ್ಸರಿ ನಾವು ಎದ್ದು ಓಡಾಡೋದು, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು. ಇಟ್ಸ್ ಎ ಮೇಜರ್ ರೋಲು. ಸೊ ಅಡಿಯಿಂದ ಮುಡಿವರೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಕ್ಲಾಟ್ ಆಗಿರ್ತವೆ, ಅದನ್ನ ಕ್ಲಿಯರ್ ಮಾಡಬೇಕು. ಆಕ್ಚುಲಿ ವಿನ್ಬೆರಿ ಬ್ಲಡ್ ಕ್ಲಾಟ್ ಅನ್ನು ಕ್ಲಿಯರ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡಿಸುತ್ತೆ, ಮತ್ತೆ ಬೇಕಾದಂತ ಪ್ರೋಟೀನ್ಸ್, ಸೆಲ್ಸ್ ಗಳಿಗೆ ಬೇಕಾದಂತ, ಆರ್ಗನ್ಸ್ ಬೇಕಾದಂತ ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್ ಸಹ ಸಪ್ಲೈ ಮಾಡುತ್ತೆ. ಇಟ್ಸ್ ಗುಡ್. ವಿನ್ಬೆರಿ ಅದ್ರ ಕೆಲಸ ಮಾಡುತ್ತೆ.
ಅದ್ರ ಜೊತೆಗೆ ನಾವು ವಾಕ್ ಮಾಡೋದೇನೈತೆ 100% ವಾಕ್ ಮಾಡಬೇಕಾಗತ್ತೆ. ವಾಕ್ ಈಸ್ ಮ್ಯಾಂಡೇಟ್ರಿ, ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟೀಸ್ ಬೇಕೇ ಬೇಕು, ಅಥವಾ ಯೋಗ, ಪ್ರಾಣಾಯಾಮ ಜೊತೆಗೆ ವಾಕ್. ನಮಗೆ ಕನಿಷ್ಠ 8,000ದಿಂದ 10,000 ಹೆಜ್ಜೆ, ಅಂದ್ರೆ 3 ರಿಂದ 4 ಕಿಲೋಮೀಟರ್ ವಾಕ್ ಬೇಕೇ ಬೇಕಾಗತ್ತೆ. ಎರಡನೇದು, ಒಂದು 30 ml ವಿನ್ಬೆರಿ ಯೂಸ್ ಮಾಡೋದು, ಎರಡನೇದು ವಾಕ್ ಮಾಡೋದು ಇಸ್ ಮ್ಯಾಂಡೇಟ್ರಿ. ಇದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲಸ ಮಾಡ್ಬೇಕಾಗತ್ತೆ. ನೀರ್ ಕುಡಿಯೋದು ಇಸ್ ಎ ಮೇಜರ್ ರೋಲ್. ನಾನು ಆಗ್ಲೇ ಹೇಳಿದೆ, 80% ಆಫ್ ಇಂಡಿಯನ್ಸ್ ಮೆಡಿಕಲ್ ಸೈಂಟಿಫಿಕ್ ರೂಲ್ಸ್ ಪ್ರಕಾರ ನೀರ್ ಕುಡಿತಾ ಇಲ್ಲ. ಒಂದು ಅಂದ್ರೆ ನೀರ್ ಕುಡಿಯೋ ವಿಧಾನನೇ ಒಂದಿದೆ, ಜೊತೆಗೆ ನೀರನ್ನೇ ಕರೆಕ್ಟಾಗಿ ಕುಡಿತಾ ಇಲ್ಲ ಅಂತ. ನಾವು ಊಟ ಜಾಸ್ತಿ ತಗೊಂತೀವಿ, ಎಷ್ಟು ಬೇಕಾದ್ರೆ ತಗೊಂತೀವಿ, ಸೊ ಆದ್ರೆ ನೀರನ್ನು ಕುಡಿತಾ ಇಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಗೆ ಬೇಕಾಗಿರೋದು ನೀರು. ನೀರು ನಮಗೆ ದೇಹಕ್ಕೆ 70% ನೀರು ಇದೆ ದೇಹದಲ್ಲಿ, ಅಷ್ಟು ಬೇಕು. ಬಟ್ ನಮಗೆ ಆಹಾರ ನಾವು ಜಾಸ್ತಿ ತಗೊಂತೀವಿ, ನೀರು ಕಡಿಮೆ ಮಾಡ್ತೀವಿ, ಇಂಬ್ಯಾಲೆನ್ಸ್ ಆಗತ್ತೆ ದೇಹ. ಅದ್ರ ಅವಶ್ಯಕತೆ ಇಲ್ಲ, ನೀರು ಜಾಸ್ತಿ ಬೇಕು. ಸೊ ಹಾಗಾಗಿ ನಾವು ವಿನ್ಬೆರಿ ತಗೊಂತೀವಿ ಅಂತ ನೀರು ಕುಡಿಯೋದಲ್ಲ. ಸೊ ವಿನ್ಬೆರಿ ತಗೊಳೋದು ಬಿಡೋದು ಬೇರೆ ವಿಚಾರ, ಬಟ್ ನೀರ್ ಈಸ್ ಮ್ಯಾಂಡೇಟ್ರಿ. ಬಟ್ 80% ಜನ ನೀರು ಕುಡಿತಾ ಇಲ್ಲ ಅಂದ್ರೆ, ಸೊ ನಮ್ಮ ದೇಶದಲ್ಲಿ ಹೆಲ್ತ್ ಅವೇರ್ನೆಸ್ ಬಹಳ ಕಷ್ಟ. ಅಂದ್ರೆ ಬಹಳ ಕಡಿಮೆ ಜನರಿಗೆ ಅವೇರ್ನೆಸ್ ಇದೆ. ಹಂಗಾಗಿ ನೀರು ವಿನ್ಬೆರಿ ತಗೊಳ್ಬೇಕಾದ್ರೆ ನಮಗೆ ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ನಾವು ನೀರನ್ನ ಕುಡಿಲೇಬೇಕು. ಯಾವಾಗಾರ ಆಯ್ತು, ಬಾಯಾರಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮತ್ತೆ ನೀರು ಕುಡಿಬೇಕಾದ್ರೆ ಒಂದು ಮೆಥಡ್ ಇದೆ. ನಾವು ಊಟದ ಜೊತೆಗೆ, ನಾವು ಊಟಕ್ಕಿಂತ ಮುಂಚೆ ಬೇಕಾದ್ರೆ ನೀರು ಕುಡಿಬಹುದು, ಆದ್ರೆ ನಾವು ಊಟ ಮಾಡ್ತಲೇ ಜಾಸ್ತಿ ನೀರು ಕುಡಿಯಂಗಿಲ್ಲ. ಒಂದು, ನಾವು ಊಟ ಆದ ಅರ್ಧ ಗಂಟೆಗೆ ಬೇಕಾದ್ರೆ ನೀರು ಜಾಸ್ತಿ ಕುಡಿಲಿ, ತೊಂದರೆ ಇಲ್ಲ. ಬಟ್ ನಾವು ಏನು ಎಮರ್ಜೆನ್ಸಿಗೆ ನಾವು ಊಟದ ಜೊತೆಗೆ ಒಂದು ಗ್ಲಾಸ್, ಓಕೆ, ಇಟ್ಸ್ ಗುಡ್. ಅದ್ ಬಿಟ್ಟು ನಾವು ಜಾಸ್ತಿ ಯಾಕಂದ್ರೆ ಡೈಜೆಷನ್ ಇಂಬ್ಯಾಲೆನ್ಸ್ ಆಗುತ್ತೆ, ಸೊ ಇಸ್ ಅ ಡೇಂಜರು. ಸೊ ಹಾಗಾಗಿ ನೀರನ್ನ ನಾವು ಊಟ ಮಾಡ್ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಬಾರ್ದು. ಊಟ ಮಾಡಿದ ಅರ್ಧ ಗಂಟೆ ಆದ್ಮೇಲೆ ಬೇಕಾದ್ರೆ ನಾವು ನೀರನ್ನ ಕುಡಿಬಹುದು. ಮತ್ತು ಒಟ್ಟು ಟೋಟಲಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಬೇಕು, ಮತ್ತೆ ನೈಟು ನೀರು ಬೇಕಾಗತ್ತೆ. ಅವರೇಜ್ ನಾವು ಕನಿಷ್ಠ ದಿನದಲ್ಲಿ ಕನಿಷ್ಠ 3 to 4 ಲೀಟರ್ಸ್ ನೀರು, ಪರಿಶುದ್ಧವಾದ ವಾಟರ್ ಬೇಕು. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಜೊತೆಗೆ ರೋಗ ನಿರೋಧಕ ವ್ಯವಸ್ಥೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬೇಕಂದ್ರೆ, ಮತ್ತು ವಿನ್ಬೆರಿ ತಗೊಳೋದ್ರಿಂದ ತುಂಬಾ ಜನ ಹೇಳ್ತಾರೆ, ಸರ್ ವಿನ್ಬೆರಿ ತಗೊಳ್ತಾ ಇದೀವಿ ನಮಗೆ ಈಟ್ ಆಯ್ತು ಅಂತ. ಬಹಳಷ್ಟು ತಪ್ಪು ಅಭಿಪ್ರಾಯ. ಅಂದ್ರೆ ವಿನ್ಬೆರಿ ತಗೊಂಡು ಏನ್ ಮಾಡುತ್ತೆ, ವಿನ್ಬೆರಿ ಮೊದಲನೇ ಕೆಲಸ ಏನು, ಟಾಕ್ಸಿನ್ ರಿಮೂವ್ ಮಾಡುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಬೇಡವಾದಂತ ರಾಸಾಯನಿಕ ಕಲ್ಮಶಗಳನ್ನ ದೇಹದಿಂದ ಹೊರ ಹಾಕುತ್ತೆ. ಸೊ ಈಗ ನಮ್ಮ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ, ನಮ್ಗೆ ಧೂಳು ಆಗ್ಲೇಬೇಕದು, ಈಟ್ ಆಗತ್ತೆ. ಈಟ್ ಯಾವಾಗ ಆಗತ್ತೆ, ನಾವು ಕರೆಕ್ಟ್ ಆಗಿ 3 ರಿಂದ 4 ಲೀಟರ್ ನೀರು ಕುಡಿದ್ರೆ ಈಟ್ ಆಗೋದಿಲ್ಲ. ಬಟ್ ನಾವು ನೀರು ಕುಡಿದೇ ಇರೋದ್ರಿಂದ ಈಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಅದ್ರದ್ದು ಡಿಫಾಲ್ಟ್ ವಿನ್ಬೆರಿದಲ್ಲ, ನಮ್ಮದು. ಸೊ ಹಾಗಾಗಿ ನೀರನ್ನ ಆದಷ್ಟು ಅತಿ ಹೆಚ್ಚು ನೀರು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನೀರು ಕುಡಿದಷ್ಟು ನಿಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ಇದ್ರ ಜೊತೆಗೆ ಮತ್ತೊಂದು ನಮ್ದು ಕೆಲಸ ಇದೆ, ನಿದ್ದೆ. ನಮ್ಮದೇ ಆದ ಟೆನ್ಷನ್ನು, ನಮ್ಮದೇ ಆದ ವೈಯಕ್ತಿಕ ಸಮಸ್ಯೆಗಳ ನಡುವೆ ನಾವು ಯೋಚನೆ ಮಾಡ್ತಾ ನಿದ್ದೆ ಕಡಿಮೆ ಮಾಡೋದು. ಸೊ ಇಮ್ಯುನಿಟಿ, ಬಲಿಷ್ಠ ಇಮ್ಯುನಿಟಿ ಬೇಕು ಅಂದಾಗ ನಾವು ಆಟೋಮೆಟಿಕಲಿ ಕನಿಷ್ಠ ನಿದ್ದೆ ಎಷ್ಟು ಅವಶ್ಯಕತೆ ಇದೆ ಒಬ್ಬ ವ್ಯಕ್ತಿಗೆ ಅಂದ್ರೆ, ದಿನದಲ್ಲಿ 6 to 8 hours ಬೇಕೇ ಬೇಕು. 6 ರಿಂದ 8 ತಾಸು ನಿದ್ದೆ ಮಾಡಲೇಬೇಕಾಗತ್ತೆ. ಸೊ ನಿದ್ದೆ ಮಾಡ್ಬೇಕಾದ್ರೆ ನಿದ್ದೆಯಲ್ಲಿ ಒಂದಿಷ್ಟು ವಿಧಾನಗಳಿದಾವೆ. ಅಂದ್ರೆ ಸೆಂಟರ್ನಾಗೆ ನಾವು ಎಚ್ಚೆತ್ಕೊಳೋದು, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋದು, ಈ ತರ ಅಲ್ಲ. ಸೊ 6 to 8 hours ಯಾಕೆಂದ್ರೆ 6 hours ಕಂಟಿನ್ಯೂಟಿ, ಅಂದ್ರೆ ನಾವು ಎಚ್ಚೆತ್ಕೊಳ್ಳೇಬಾರದು. ಸೊ ಡಿಸ್ಟರ್ಬೆನ್ಸ್ ಇಲ್ದಂಗೆ ಸೊ ಗುಡ್ ಸ್ಲೀಪ್ ಮಾಡೋದು ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಆ ಥರದ್ದು ನಿದ್ದೆ 6 to 8 hours ಬೇಕೇ ಬೇಕು, ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬೇಕಂದ್ರೆ. ಅಂದ್ರೆ ಡಿಸ್ಟರ್ಬ್ ಆಗ್ಬಾರ್ದು, ಸೆಂಟರ್ನಾಗ ಎದ್ದೇಳೋದು, ಮತ್ತೆ ನಿದ್ದೆ ಮಾಡೋದು, ಮತ್ತೆ ಎದ್ದೇಳೋದು, ಮತ್ತೆ ಡಿಸ್ಟರ್ಬ್ ಆಗೋದು, ನೋ ನೋ ನೋ. ಈ ತರದ್ದನ್ನ ಎಲ್ಲಿ ಮೆಡಿಕಲಿ ಎಲ್ಲೂ ಸೈಂಟಿಫಿಕ್ಲಿ ಹೇಳಿಲ್ಲ. ಸೊ ಹಾಗಾದ್ರೆ ಇಮ್ಯುನಿಟಿ ನಾವು ಬಲಿಷ್ಠವಾಗಿರ್ಬೇಕಂದ್ರೆ ಕನಿಷ್ಠ 6 to 8 hours ನಿದ್ದೆ ಬೇಕಾಗತ್ತೆ. ಸೊ ಓಕೆ, ಇದು ಇಸ್ ಎ ಮೇಜರ್ ರೋಲ್. ಸ್ನೇಹಿತರೆ, ಇದ್ರ ಜೊತೆಗೆ ನಾವು ಓಕೆ ಈ 4 ಪಾಯಿಂಟ್ಗಳನ್ನ ಸರಿಯಾಗಿ ನಾವು ನಿಭಾಯಿಸಿದ್ರೆ, ಒಂದು 30 ml ವಿನ್ಬೆರಿ ಯೂಸ್ ಮಾಡೋದು,
ಎರಡನೇದು, ಪ್ರತಿ ದಿವಸ 3 ಇಂದ 4 ಕಿಲೋಮೀಟರ್ ವಾಕ್ ಮಾಡೋದು. ಇದ್ರ ಜೊತೆಗೆ 6 to 8 hours ನಿದ್ದೆ ಮಾಡೋದು. ಸೊ ಜೊತೆಗೆ 3 to 4 ಲೀಟರ್ಸ್ ನೀರು ಕುಡಿಯೋದು. ಈ 4 ಅಂಶಗಳನ್ನ ಸರಿಯಾಗಿ ಆಫ್ಟರ್ 40 ವರ್ಷ ಆದರೂ ಪ್ರತಿಯೊಬ್ಬರು ಫಾಲೋ ಅಪ್ ಮಾಡ್ತಾ ಬಂದ್ರೆ ಹೆಲ್ತ್ ಮೇಂಟೈನಿಂಗ್ ಸಪ್ಲಿಮೆಂಟರಿ ಪ್ರಾಡಕ್ಟ್ ಇದು. ಇದು ಯಾವುದು ಮೆಡಿಸಿನ್ ಅಲ್ಲ. ನಾವು ಕಾಯಿಲೆ ಬಂದಿದ್ಯಪ್ಪ, ಕಾಯಿಲೆ ಬಂದವ್ರು ತಗೋಬೇಕು, ಖಂಡಿತ ವಿನ್ಬೇರಿ ಇದು ಕಾಯಿಲೆ ಬಂದವ್ರು ತಗೋಣ ಮೆಡಿಸಿನ್ ಅಲ್ಲ, ಔಷಧಿ ಅಲ್ಲ. ಇಸ್ ಸಪ್ಲಿಮೆಂಟರಿ ಪ್ರಾಡಕ್ಟ್. ಅಂದ್ರೆ ನಾವು ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತದ್ದು ರಿವರ್ಸೈಸ್ ಪ್ರಾಡಕ್ಟ್. ಅದು ಹೆಲ್ತ್ ಅನ್ನ ಮೇಂಟೈನ್ ಮಾಡಕ್ಕೆ. ಅಂದ್ರೆ ಆಲ್ರೆಡಿ ನಮಗೆ ದೇಹದ ವ್ಯವಸ್ಥೆಗಳು ಇಳಿಮುಖ ಆಗ್ತಾ ಬರ್ತವೆ ಆಫ್ಟರ್ 40, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಕರೀತಾರೆ ಅದನ್ನ. ಆ ತರದ್ದು ರೋಗಗಳು ನಮಗೆ ಪ್ರಾರಂಭವಾಗ ಸಮಯದಲ್ಲಿ ದೇಹದ ವ್ಯವಸ್ಥೆ ಹೇಗಿದೆ ಅಂದ್ರೆ ತುಂಬಾ ಜನ ಕಾಯಿಲೆ ಬಂದ್ಬಿಡಿದೆ ಅವಾಗ ನೋಡ್ಕೊಂಡ್ಬಿಡಿ ಅಂತಾರೆ. ನೋಡಿ ಸರ್, ಇನ್ನು ಒಂದು 8 ವರ್ಷ ಅಥವಾ 10 ವರ್ಷ ಬಿಟ್ಟು ನಮಗೆ ಶುಗರ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಅಥವಾ ಇನ್ನೊಂದು ನಮಗೆ ಸ್ಟ್ರೋಕ್ ಆಗುತ್ತೆ ಅಂದ್ರೆ ನಮ್ಮ ಬಾಡಿ ಸಿಂಪ್ಟಮ್ಸ್ ಸ್ಟಾರ್ಟಿಂಗ್ ಇಂದಲೇ ತೋರಿಸುತ್ತೆ. 40 ವರ್ಷ ಆಗ್ಲೇ ಆಲ್ರೆಡಿ ನಮಗೆ ದುರ್ಬಲ ಆಗ್ತಾ ಬರುತ್ತೆ, ದೇಹ ದುರ್ಬಲ ಆಗ್ತಾ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕಾಯಿಲೆ ಬಂದ ಮೇಲೆ ನಾನು ಎಚ್ಚೆತ್ಕೊಳ್ತೀನಿ, ನೋ. 40 ವರ್ಷ ಆಗಿ ನಾನು ಇನ್ನು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಖಂಡಿತ ಫ್ಯೂಚರ್ ಇರಲ್ಲ, ಅಂದ್ರೆ ಲೈಫ್ ಎಕ್ಸ್ಟೆಂಡ್ ಇರಲ್ಲ, ಜೀವಿತ ಅವಧಿ ವಿಸ್ತಾರಗಳಿರಲ್ಲ. ಸೊ ಹಾಗಾಗಿ ನಾವು ನಮ್ಮ ತಾತ ಮುತ್ತಾದ್ರು ಹೌದು, ಅವ್ರು 80 ವರ್ಷ ಇದ್ರು, ಇನ್ನೊಬ್ರು ಯಾರು 90 ವರ್ಷ ಈಗಲೂ ಚೆನ್ನಾಗಿದ್ದಾರೆ. ಇಲ್ಲಿ ಒಂದಿಷ್ಟು ಇದಾವೆ ಜೀನ್ಸ್ ಅಂತ. ಈಗ ಕೆಲವರು ಎರಿಡಿಟಿ, ಓಕೆ, ಅವರಿಗೆ ದೀರ್ಘ ಆಯಸ್ಸು ಬರುತ್ತೆ ಅಂದ್ರೆ ಎರಿಡಿಟಿನೂ ಮೋಸ್ಟ್ ಇಂಪಾರ್ಟೆಂಟು. ಒಂದು ಫ್ಯಾಮಿಲಿ, ಒಂದು ಜೀನ್ಸ್ ಫ್ಯಾಮಿಲಿ ಇರುತ್ತೆ, ಅವರಿಗೆ ಲಾಂಗ್ ಅವರು ಬದುಕ್ತಾರೆ, ಅದು ಜೀನ್ಸ್ ಇಂದಲೂ ಪಾಸಿಬಿಲಿಟಿ ಇದೆ. ಬಟ್ ಸ್ಟಿಲ್ ಇವತ್ತು ಏನಾಗಿದೆ, ಬಹಳಷ್ಟು ಮೆಡಿಕಲ್ ರಿಪೋರ್ಟ್ಗಳು ಅಂತ ಜೀನ್ಸ್ ಡಿಸ್ಟರ್ಬ್ ಮಾಡುವಂತ ಕೆಮಿಕಲ್ಸ್ ರಿಯಾಕ್ಷನ್ಸ್ಗಳಿದಾವೆ. ಸೊ ಈ ಕಾರಣಕ್ಕೋಸ್ಕರ ಆಫ್ಟರ್ 40 ಆಗಿದೆ ಅಂದ್ರೆ ನಾವು ಹೆಲ್ತ್ ಮೇಂಟೈನ್ ಮಾಡಬೇಕು. ಸರ್, ನೀವು ದುಡ್ಡು ದುಡಿಯೋಕ್ಕೆ ಬೇಕಾದಷ್ಟು ವೇಗಳಿದಾವೆ, ಹಾಗಂತ ಈ ಪ್ರಾಡಕ್ಟ್ನ ನಾನು ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಬಿಸಿನೆಸ್ ಬೇರೆ, ಬಟ್ ಹೆಲ್ತೇ ಬೇರೆ. ಸೊ ಹಾಗಾಗಿ ಈ ಪ್ರಾಡಕ್ಟು ನಮ್ಮ ಆರೋಗ್ಯನ ಸರಿ ಮಾಡ್ಕೊಳಕ್ಕೆ ಒಂದು ವ್ಯವಸ್ಥೆ, ಒಂದು ಟಾನಿಕ್, ಟೋಟಲ್ ಪ್ಯಾಕೇಜ್ ಇದು. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲ ಪ್ರಾಡಕ್ಟ್ಗಳು, ಏನು ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ನ್ಯೂಟ್ರಿಷನ್ಸ್ ಬೇಕು, ಎಲ್ಲವೂ ಇದರಲ್ಲಿದೆ. ಟೋಟಲಿ ಮೇಲ್ ಆರ್ ಫಿಮೇಲ್ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಯಾವುದು ಸೈಡ್ ಎಫೆಕ್ಟ್ ಬರಲ್ಲ. ಆಟೋಮೆಟಿಕಲಿ ನಮಗೇನಾಗುತ್ತೆ, ಇಮ್ಯುನಿಟಿ ಕ್ವಿಕ್ ರಿಕವರಿ ಆಗುತ್ತೆ. ಅಂದ್ರೆ ಆಲ್ರೆಡಿ ನಮಗೆ ಲಾಸ್ ಆಗಿದ್ರೆ, ಹಾಳಾಗಿದ್ದರೆ ನಮ್ಮ ಇಮ್ಯುನಿಟಿ, ರೋಗ ನಿರೋಧಕ, ರೋಗ ಪ್ರತಿಬಂಧಕ ವ್ಯವಸ್ಥೆ ಪ್ರೊಟೆಕ್ಟ್ ಮಾಡುತ್ತೆ. ಅಂತ ಪ್ರೊಟೆಕ್ಷನ್ ಮಾಡೋಂಥ ವ್ಯವಸ್ಥೆನೆ ನಾವು ಹಾಳು ಮಾಡಿಕೊಂಡ್ರೆ ಸೊ ಎಲ್ಲಿದೆ ನಮಗೆ ಫ್ಯೂಚರು, ಪಾಸಿಬಿಲಿಟಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ 11 ಥರದ್ದು ಸಿಸ್ಟಮ್ ಇದಾವೆ. 11 ಥರದ್ದು ಒಂದು ಲೆಕ್ಕ ಆದರೆ ಇಮ್ಯುನಿಟಿದೇ ಒಂದು ಲೆಕ್ಕ. ಯಾಕಂದ್ರೆ ಇದು ಕಣ್ಣಿಗೆ ಕಾಣೋದಿರಂತ ವ್ಯವಸ್ಥೆ, ಬಟ್ ಸಿಂಪ್ಟಮ್ಸ್ ಮೇಲೆ ಮಾತ್ರ ನಾವು ಇದನ್ನ ಕಂಡುಹಿಡಿಬಹುದು. ಸೊ ಹಾಗಾಗಿ ಕ್ವಿಕ್ ರಿಲೀಫ್ ಆಗತ್ತೆ ಮತ್ತು ಕ್ವಿಕ್ ರಿಕವರಿ ಆಗ್ಲಿಕ್ಕೆ 100% ವಿನ್ಬೇರಿ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದು ನಮ್ಮ ಆರೋಗ್ಯನ ಸುಧಾರಿಸ್ಕೊಳಕ್ಕೆ ಒಂದು ಟಾನಿಕ್ಕು. ಹಾಗಾಗಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಹೆಲ್ತ್ ಅನ್ನ ಮೇಂಟೈನ್ ಮಾಡಕ್ಕೆ ಇದು ಸಪೋರ್ಟ್ ಆಗುತ್ತೆ. ಜಗತ್ತಿನಲ್ಲಿ ಯಾವ್ದಾರ ಪ್ರಾಡಕ್ಟ್ಗಳು ಹೆಲ್ತ್ ಮೇಂಟೈನಿಂಗ್ಸ್ಗೆ ಬೇಕಾದಂತ ಸಪ್ಲಿಮೆಂಟರಿ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ, ಅದರಲ್ಲಿ ದಿ ಬೆಸ್ಟ್ ಪ್ರಾಡಕ್ಟ್. ನೀವು ಬಿಸಿನೆಸ್ ಬೇರೆ, ಇದನ್ನ ಪ್ರಮೋಟ್ ಮಾಡಿ, ನೋ. ಸೊ ನನಗೆ ಆರೋಗ್ಯ ಬೇಕು, ನಿಮಗೆ ಆರೋಗ್ಯ ಬೇಕು, ನೀವು ಯೂಸ್ ಮಾಡಿ. ಯಾರೋ ನಿಮ್ಮ ಸ್ನೇಹಿತರಿದ್ರು, ಓಕೆ, ಅವರು ಆರೋಗ್ಯ ಚೆನ್ನಾಗಿರ್ಲಿ, ಓಕೆ, ಪ್ಲೀಸ್ ಹೇಳಿ. ಸೊ ಇಲ್ವಾ, ನೀವು ಯೂಸ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾ. ಸೊ ಓಕೆ, ಇದ್ರ ಜೊತೆಗೆ ಇದನ್ನ ವಿನ್ಬೇರಿನ 3 ಜನ ಇದನ್ನ ಬಹಳ ಕೇರ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂದ್ರೆ ಕಿಡ್ನಿ ಪೇಷಂಟ್ ಇದನ್ನ ಯೂಸ್ ಮಾಡೋದು ಬೇಡ. ರೀಸನ್ ಅಂದ್ರೆ ಇದ್ರಲ್ಲಿ ಐ ರಿಚ್ ಪೊಟ್ಯಾಷಿಯಂ ಇದೆ. ಸೊ ಹಾಗಾಗಿ ಕಿಡ್ನಿ ಡಯಾಲಿಸಿಸ್ ಮಾಡ್ತಿರೋರ್ಗಂತೂ ಬೇಕಾಗಿಲ್ಲ. ಇದ್ರ ಜೊತೆಗೆ ಬಿಲೋ 5 ಇಯರ್ಸ್, 5 ವರ್ಷದ ಮಕ್ಕಳು ಇದನ್ನ ಯೂಸ್ ಮಾಡಂಗಿಲ್ಲ. ಸೊ ಇದ್ರ ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ ಇದನ್ನ ಯೂಸ್ ಮಾಡಂಗಿಲ್ಲ. ಸಿನ್ ಬೇರೆಯವರೆಲ್ಲರೂ ಇದನ್ನ ಯೂಸ್ ಮಾಡಬಹುದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾರ್ಟ್ ಪ್ರಾಬ್ಲಮ್ ಇರ್ಲಿ ಅಥವಾ ನೀವು ಯಾವ್ದಾರ ಕ್ಯಾನ್ಸರ್ ಬಂದಿರ್ಲಿ,
ಯಾವ್ದಾರ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಮಾತ್ರೆಗಳ ತಗೊಳ್ತಾ ಇದ್ದರೂ ಸಹ ಯೂಸ್ ಮಾಡ್ಬೋದು. ವಿನ್ಬೆರಿ ತಗೊಳೋದ್ರಿಂದ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದರಿಂದ ಒಳ್ಳೇದಾಗದ್ ಬಿಟ್ರೆ ಕೆಟ್ಟದಂತೂ ಆಗಲ್ಲ. ದಯವಿಟ್ಟು ಇದನ್ನ ಯೂಸ್ ಮಾಡಿ ಇಮ್ಯುನಿಟಿನ ಸ್ಟ್ರಾಂಗ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದರ ಬಗ್ಗೆ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಮೈಕನ್ನ ನಾನು ಸಂತೋಷ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಟ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಮೈ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರಹ್ಲಾದ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಅರ್ಥ ಆಗಿದೆ ವಿನ್ಬೆರಿ ಬಗ್ಗೆ ಅಂತ